Hi, good afternoon, students. In our last video, we discussed the properties of D block elements. The properties of D block elements. In that properties of D block elements, we discussed that is one is ionization energy property, atomic size property, next coloring property, oxidation state property, magnetic property, formation of complex compound property, kinetic property, that is formation of interstitial compounds, formation of alloys. 9 agide tane. Next, that is a 10th property, that is standard electrode potentials. Standard electrode potentials. The standard electrode potentials of these transition elements, or D block elements property, little bit confusing. Little bit confusing. Why it's little bit confusing? It's very simple actually. ಅರ್ಥ ಆಯ್ತಾ? ನಿಮ್ಗೆ ತುಂಬ ಈಸಿ ಆಗಿಬಿಡುತ್ತೆ ಈ ಪ್ರಾಪರ್ಟಿ. ಯಾವಾಗಪ್ಪ ಅಂದರೆ ಆಫ್ಟರ್ ಫಿನಿಶಿಂಗ್ ಎಲೆಕ್ಟ್ರೋಕೆಮಿಸ್ಟ್ರಿ. ಯಾವಾಗ ನಿಮ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಕಂಪ್ಲೀಟ್ ಆಗಿ ಆ ಚಾಪ್ಟರ್ ಕಂಪ್ಲೀಟ್ ಆಗಿ ನೀವು ಅರ್ಥ ಮಾಡ್ಕೊಳ್ತೀರೋ ಇದು ಪ್ರಾಪರ್ಟಿ ತುಂಬ ಈಸಿ ಆಗಿಬಿಡುತ್ತೆ ಅವಾಗ. ಅದುವರೆಗೂ ಏನೋ ಸ್ವಲ್ಪ ಅರ್ಥ ಆಯ್ತಾ ಕನ್ಫ್ಯೂಸ್ ಆಗಂಗಿರುತ್ತೆ ನಿಮಗೆ, ಬಟ್ ತುಂಬ ಈಸಿ ಇದೆ ಪ್ರಾಪರ್ಟಿ. ಅರ್ಥ ಆಯ್ತಾ? ಏನು ಸರ್ ಈ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ? ಫಸ್ಟ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು? ದಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. Very simple. When a metal is in contact with the solution of its own ions, ಯಾವುದೇ ಒಂದು ಸಾಲಿಡ್ ಮೆಟಲ್ ಅದರದ್ದೇ ಆದ ಒಂದು ಓನ್ ಅಯಾನ್ಸ್ ಜೊತೆ ಕಾಂಟ್ಯಾಕ್ಟ್ ಆದಾಗ ದ ಪೊಟೆನ್ಷಿಯಲ್ ಡೆವಲಪ್ಡ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ವಾಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ನಿಮ್ಗೆ ಕೇಳ್ಬೋದು. ಅರ್ಥ ಆಯ್ತಾ? ಇಟ್ ಈಸ್ ಎ ಮೆಷರ್ ಆಫ್ ಎಂಥಾಲ್ಪಿ ಚೇಂಜ್. ಇಟ್ ಈಸ್ ಎ ಮೆಷರ್ ಆಫ್ ಎಂಥಾಲ್ಪಿ ಚೇಂಜ್. ಎಂಥಾಲ್ಪಿ ಚೇಂಜ್ ಮೀನ್ಸ್ ಎನರ್ಜಿ ಚೇಂಜ್. ಯಾವಾಗ ಎನರ್ಜಿ ಚೇಂಜ್ ಆಗುತ್ತೆ? ವೆನ್ ಎ metal is in contact with, when the solid metal is in contact with the solution of its own ions, during that the potential developed is called as electrode potential. ಅರ್ಥ ಆಯ್ತಾ? ವೆರಿ ಸಿಂಪಲ್. ಯಾವುದೇ ಒಂದು ಸಾಲಿಡ್ ಮೆಟಲ್ ಅದರದ್ದೇ ಆದ ಓನ್ ಅಯಾನ್ಸ್ ಜೊತೆ ಕಾಂಟ್ಯಾಕ್ಟ್ ಆದಾಗ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ, ಅರ್ಥ ಆಯ್ತಾ, ಏನೆಲ್ಲ ಎಂಥಾಲ್ಪಿ ಚೇಂಜ್ ದಟ್ ಅಕ್ಕರ್ ಆಗುತ್ತೋ, ಏನೆಲ್ಲ ಎನರ್ಜಿ ಚೇಂಜ್ ದಟ್ ಅಕ್ಕರ್ ಆಗುತ್ತೋ, ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಅಟ್ 298 ಕೆಲ್ವಿನ್ ಅಂಡರ್ 1 ATM ಪ್ರೆಷರ್. ಅರ್ಥ ಆಯ್ತಾ? 1 ATM ಪ್ರೆಷರ್ ಅಲ್ಲಿ 298 ಕೆಲ್ವಿನ್ ಅಲ್ಲಿ ಯಾವುದೇ ಒಂದು ಸಾಲಿಡ್ ಮೆಟಲ್ ಅದರದ್ದೇ ಆದ ಓನ್ ಅಯಾನ್ಸ್ ಜೊತೆ ಕಾಂಟ್ಯಾಕ್ಟ್ ಆದಾಗ ಏನೆಲ್ಲ ಎಂಥಾಲ್ಪಿ ಚೇಂಜ್ ದಟ್ ಅಕ್ಕರ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅಟ್ 298 ಕೆಲ್ವಿನ್ ಅಟ್ 1 ATM ಪ್ರೆಷರ್ ಅಂತ ಕೇಳಿದ್ರೆ ದಟ್ ಈಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಷ್ಟೇ ಡಿಫರೆಂಟ್. ಅರ್ಥ ಆಯ್ತಾ? ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಗೊತ್ತಾಯ್ತಾ? ವೆರಿ ಸಿಂಪಲ್. ಇಟ್ ಈಸ್ ದ ಮೆಷರ್ ಆಫ್ ಎಂಥಾಲ್ಪಿ ಚೇಂಜ್ ದಟ್ ಅಕ್ಕರ್. ಎಂಥಾಲ್ಪಿ ಮೀನ್ಸ್ ಎನರ್ಜಿ ಚೇಂಜ್ ದಟ್ ಅಕ್ಕರ್. ಅರ್ಥ ಆಯ್ತಾ? ವೆನ್ a solid metal is in contact with the solution of its own ions is called as electrode potential. Standard temperature and standard pressure ನೀವು that is apply ಮಾಡಿದ್ರೆ that is standard electrode potential ಅಷ್ಟೇ. ನಿಮಗೆ at 298 ಕೆಲ್ವಿನ್ and 1 ATM pressure. ಇವಾಗ E naught ವ್ಯಾಲ್ಯೂ ಅಂದ್ರೆ ಏನು ಸರ್ ಅಂದ್ರೆ? ಅರ್ಥ ಆಯ್ತಾ? ವಾಟ್ ಈಸ್ E naught ವ್ಯಾಲ್ಯೂ? E naught is equal to total enthalpy change that occurs. ಯಾವಾಗ ಸರ್ ಟೋಟಲ್ ಎಂಥಾಲ್ಪಿ ಚೇಂಜ್ ದಟ್ ಅಕ್ಕರ್ ಆಗ್ತಕ್ಕಂಥದ್ದು? ವೆನ್ ಎ ಮೆಟಲ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್, ವೆನ್ ಎ ಸಾಲಿಡ್ ಮೆಟಲ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್ಸ್. ಅರ್ಥ ಆಯ್ತಾ? ದಟ್ ಈಸ್ ದ ಎಂಥಾಲ್ಪಿ ಚೇಂಜ್ ದಟ್ ಅಕ್ಕರ್ ಇಸ್ ಕಾಲ್ಡ್ ಆಸ್ ಟೋಟಲ್ ಎಂಥಾಲ್ಪಿ ಚೇಂಜ್. ದಟ್ ಟೋಟಲ್ ಎಂಥಾಲ್ಪಿ ಚೇಂಜ್ ಆಕ್ಚುಲಿ ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ E naught ವ್ಯಾಲ್ಯೂ, ಅರ್ಥ ಆಯ್ತಾ, it is the sum of, ಅರ್ಥ ಆಯ್ತಾ, it is expressed in terms of, that is the sum of reduction potential of a metal and oxidation state of a metal. Reduction state, that is a reduction potential ಮತ್ತೆ oxidation potential ಎರಡನ್ನ ಸಮ್ ಮಾಡಿದ್ರೆ ಸಿಗ್ತಕ್ಕಂಥದ್ದೇ E naught ವ್ಯಾಲ್ಯೂ. ಅರ್ಥ ಆಯ್ತಾ? that is E naught is equal to, ಅರ್ಥ ಆಯ್ತಾ, reduction potential and oxidation potential.
ರಿಡಕ್ಷನ್ ಪೊಟೆನ್ಷಿಯಲ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಸಮ್ ಮಾಡಿದ್ರೆ ಸಿಗ್ತಕ್ಕಂಥದ್ದೇ ಇ ನಾಟ್ ವ್ಯಾಲ್ಯೂ. ಇರಲಿ, ನಾವು ಇವಾಗ ಇ ನಾಟ್ ಅಂದರೆ ಟೋಟಲಿ ಎಂಥಾಲ್ಪಿ ಚೇಂಜ್ ದಟ್ ಅಕರ್ಸ್ ವೆನ್ ಎ metal is in contact with a solution of its own. A solid metal is in contact with solution of its own. I answered 298 Kelvin at 1 atm pressure. That is called as E naught. ಅರ್ಥ ಆಯ್ತಾ? ಈ ಇ ನಾಟ್ ವ್ಯಾಲ್ಯೂನ ಹೆಂಗೆ ಮೆಷರ್ ಮಾಡ್ತೀವಿ ಅರ್ಥ ಆಯ್ತಾ? ಡಿಫ್ರೆಂಟ್ ಮೆಟಲ್ಸ್ದು ಅಂತ ಹೇಳ್ಬಿಟ್ಟು ನಾವು ಅರ್ಥ ಆಯ್ತಾ ನೀವು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಡಿಸ್ಕಸ್ ಮಾಡ್ತೀವಿ. ಏನು ಸರ್ ಈ ನಾಟ್ ವ್ಯಾಲ್ಯೂ ನಾವು ಇವಾಗ ಹೆಂಗೆ ಸರ್ ಮೆಷರ್ ಇದನ್ನು ಕಂಡುಹಿಡಿತಕ್ಕಂಥದ್ದು ಅರ್ಥ ಆಯ್ತು? ಬೈ ಯೂಸಿಂಗ್ ಶಿ ಅದಿದೆ ನಿಮಗೆ, ಅದನ್ನು ನಾವು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಡಿಸ್ಕಸ್ ಮಾಡೋಣ. ಟೋಟಲಿ ದಟ್ ಈಸ್ ಟೋಟಲ್ ಎಂಥಾಲ್ಪಿ ಚೇಂಜ್ ದಟ್ ಅಕರ್ಸ್ ಇಸ್ ಈಕ್ವಲ್ ಟು ದಟ್ ಈಸ್ ಎಂಥಾಲ್ಪಿ ಚೇಂಜ್ ದಟ್ ಅಕರ್ಸ್ ದಟ್ ಈಸ್ ಸಬ್ಲಿಮೇಷನ್ ಅಥವಾ ಅಟಾಮೈಸೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ದ ಎಂಥಾಲ್ಪಿ ಚೇಂಜ್ ದಟ್ ಅಕರ್ ಡ್ಯೂರಿಂಗ್ ಅಯನೈಸೇಷನ್, ಐ ಅಂತ ಕರೆಯೋಣ. ಅರ್ಥ ಆಯ್ತಾ? ಅಂಡ್ ಎಂಥಾಲ್ಪಿ ಚೇಂಜ್ ದಟ್ ಅಕರ್ಸ್ ಡೆಲ್ಟಾ ಎಚ್ ಇಸ್ ಎಂಥಾಲ್ಪಿ ಚೇಂಜ್. ಅರ್ಥ ಆಯ್ತಾ? ದಟ್ ಅಕರ್ಸ್ ಡ್ಯೂರಿಂಗ್ ಹೈಡ್ರೇಷನ್. ಹೈಡ್ರೇಷನ್ ಅರ್ಥ ಆಯ್ತಾ? ಎಚ್ ವೈ ಡಿ ಅಂತ ಬಂದರೆ ಸಾಕು, ಹೈಡ್ರೇಷನ್. ಇರಲಿ, ಇವಾಗ ನಾವು ಇದನ್ನು ಫಸ್ಟ್ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಅಫೆಕ್ಟ್, ಅರ್ಥ ಆಯ್ತಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟ್ ಅಥವಾ ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಡಿಪೆಂಡ್ಸ್ ದ ಇ ನಾಟ್ ವ್ಯಾಲ್ಯೂ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಅಫೆಕ್ಟ್ ದ ಇ ನಾಟ್ ವ್ಯಾಲ್ಯೂ. ಅರ್ಥ ಆಯ್ತಾ? ನೋಡಿ, ಫಸ್ಟು ದ ಫ್ಯಾಕ್ಟರ್ಸ್ ಟು ಅಫೆಕ್ಟ್ the E naught value. On what factors the E naught value depends? Factors to depend the E naught value is, ಅರ್ಥ ಆಯ್ತಾ? ಯಾವುದಪ್ಪ ಅಂದರೆ ನಂಬರ್ 1 is ionization energy. We know that what is ionization energy? The amount of energy released when one or more electrons are, ಅರ್ಥ ಆಯ್ತಾ, removed. The amount of energy required, to remove one or more electrons from outermost shell of an atom. ಅರ್ಥ ಆಯ್ತಾ? ಯಾವುದೇ ಒಂದು ಆಟಮ್ನ ಔಟರ್ಮೋಸ್ಟ್ ಶೆಲ್ಲಿಂದ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ, ಅದಕ್ಕೆ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೆಕೆಂಡ್ ಒನ್ ಈಸ್ ದ ಸೆಕೆಂಡ್ ಫ್ಯಾಕ್ಟರ್ ದ ಎಂಥಾಲ್ಪಿ ಆಫ್ ಆಟಮೈಸೇಷನ್ ಅಥವಾ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್. ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂದ್ರೆ ಏನು? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ one state of a substance is changes into another state of a substance. That is called as enthalpy of sublimation. Artha aita? That is enthalpy is nothing but energy. Enthalpy of atomization. What are enthalpy of sublimation? Sublimation. Artha aita? Third one is enthalpy of hydration. Enthalpy of hydration. These factors to affect the E naught value. Standard electrode potential. Artha aita? Yes, the standard electrode potential. ಯಾವ ಥರ ಅಫೆಕ್ಟ್ ಮಾಡುತ್ತೆ ಸರ್ ಅಂತ ಹೇಳ್ಬಿಟ್ಟಂದ್ರೆ ಅಯನೈಸೇಷನ್ ಎನರ್ಜಿ ಅಂದರೆ ಏನು ಗೊತ್ತಿದೆ ನಿಮಗೆ? ಇವೆರಡು ನಿಮಗೆ ನ್ಯೂ ಟರ್ಮ್ಸ್. ಅರ್ಥ ಆಯ್ತು? ಇವೆರಡು ನಿಮಗೆ ನ್ಯೂ ಟರ್ಮ್ಸ್ ಅನ್ಸುತ್ತೆ. ದಟ್ ಈಸ್ ಎಂಥಾಲ್ಪಿ ಆಫ್ ಅಟಮೈಸೇಷನ್, ಎಂಥಾಲ್ಪಿ ಆಫ್ ಹೈಡ್ರೇಷನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನ್ಯೂ ಟರ್ಮ್ಸ್ ಇದೆ. ಏನು ಸರ್ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಅಂದರೆ? ಅರ್ಥ ಆಯ್ತಾ? ವೆರಿ ಸಿಂಪಲ್. ಇಟ್ ಈಸ್ ದ ಎನರ್ಜಿ ರಿಲೀಸ್ಡ್. when a compound break down into when a compound completely it's break down into its components. ಯಾವುದೇ ಒಂದು ಕಾಂಪೌಂಡ್ ಅದರ ಕಾಂಪೋನೆಂಟ್ಸ್ ಆಗಿ ಬ್ರೇಕ್ ಡೌನ್ ಆಗಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೋ ಡ್ಯೂರಿಂಗ್ ದಟ್ ಈಸ್ ಕಾಲ್ಡ್ ಆಸ್ ಎಂಥಾಲ್ಪಿ ಆಫ್ ಅಟಮೈಸೇಷನ್. ಅರ್ಥ ಆಯ್ತಾ? ನೀವು ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ 1 ಮಾರ್ಕ್ ಪಾಯಿಂಟ್ ಆಫ್ ವ್ಯೂ ಅಥವಾ CET ಪಾಯಿಂಟ್ ಆಫ್ ವ್ಯೂ, ನೀಟ್ ಪಾಯಿಂಟ್ ಆಫ್ ವ್ಯೂ ಅಥವಾ JEE ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಯ್ತಾ? ನಿಮ್ಗೆ ಕೇಳ್ಬೋದು ವೈ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಈಸ್ ಹೈ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ವೈ ದ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಈಸ್ ಹೈ ಅಂತ. ವೆರಿ ಸಿಂಪಲ್. ಅರ್ಥ ಆಯ್ತಾ? ಎಂಥಾಲ್ಪಿ ಆಟಮೈಸೇಷನ್ ಗೊತ್ತಾಯ್ತಾ? ಇಟ್ ಈಸ್ ದ ಎನರ್ಜಿ ಅಥವಾ ಎಂಥಾಲ್ಪಿ ಅಥವಾ ಎನರ್ಜಿ ರಿಲೀಸ್ಡ್.
ಯಾವಾಗ? ವೆನ್ ಎ ಕಾಂಪೌಂಡ್ ಈಸ್ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಇಂಟು ಇಟ್ಸ್ ಕಾಂಪೋನೆಂಟ್ಸ್, ದಟ್ ಈಸ್ ಕಾಲ್ಡ್ ಆಸ್ ಎಂಥಾಲ್ಪಿ ಆಫ್ ಅಟಮೈಸೇಷನ್. ಈ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಆಕ್ಚುಲಿ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತು? ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ದ ಎಂಥಾಲ್ಪಿ ಆಫ್ ಅಟಮೈಸೇಷನ್ depends on number of unpaired electrons. You know that in transition elements the unpaired electrons is more, no? ಅರ್ಥ ಆಯ್ತಾ? So d block elements having a more number of unpaired electrons. ಯಾವಾಗ more number of unpaired electrons ಇರುತ್ತೋ, as the number of electrons increases, as the number of unpaired electrons increases, there will be strong interatomic force. ಯಾವಾಗ ಸ್ಟ್ರಾಂಗ್ ಇಂಟ್ರಾಟಾಮಿಕ್ ಫೋರ್ಸ್ ಇದೆಯೋ, ಸ್ಟ್ರಾಂಗ್ ಬಾಂಡ್ಸ್ ಇದ್ದಂಗೆ, ಆ ಸ್ಟ್ರಾಂಗ್ ಬಾಂಡ್ಸ್ನ ಬ್ರೇಕ್ ಮಾಡಲಿಕ್ಕೆ ಎನರ್ಜಿ ಜಾಸ್ತಿ ಬೇಕಾಗತ್ತಾ? ಎನರ್ಜಿ ಬ್ರೇಕ್ ಆದಾಗ, ಆ ಸ್ಟ್ರಾಂಗ್ ಬಾಂಡ್ಸ್ ಬ್ರೇಕ್ ಆದಾಗ ಏನಾಗತ್ತೆ? ದಟ್ ಈಸ್ ಎನರ್ಜಿ ಜಾಸ್ತಿ ರಿಲೀಸ್ ಆಗತ್ತಾ? ಹೆನ್ಸ್ ನೀವು ಇದನ್ನೇ ರೀಸನ್ ಕೊಡಿ ನೀವು. ವೈ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇಸ್ ಹೈ ಅಂತ ಕೇಳಿದ್ರೆ, ಬಿಕಾಸ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಕಂಟೈನಿಂಗ್ ಮೋರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಫ್ transition elements containing more number of unpaired electrons, the interatomic force is more. ಅರ್ಥ ಆಯ್ತಾ? ಯಾವಾಗ ಇಂಟ್ರಾಟಾಮಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೋ, ಸ್ಟ್ರಾಂಗ್ ಬಾಂಡ್ಸ್ ಫಾರ್ಮೇಷನ್ ಇದ್ದಂಗೆ. ಯಾವ ಸ್ಟ್ರಾಂಗ್ ಬಾಂಡ್ಸ್ ಫಾರ್ಮೇಷನ್ ಇರುತ್ತೋ, ಟು ಬ್ರೇಕ್ ದಟ್ ಬಾಂಡ್ಸ್, ಅರ್ಥ ಆಯ್ತಾ, ಬ್ರೇಕ್ ಮಾಡಿದಾಗ, ಆ ಸ್ಟ್ರಾಂಗ್ ಬಾಂಡ್ಸ್ ಬ್ರೇಕ್ ಆದಾಗ ದ ಎನರ್ಜಿ ರಿಲೀಸ್ಡ್ ಈಸ್ ಮೋರ್. ಹೆನ್ಸ್ ದ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇಸ್ ಹೈ. ಅರ್ಥ ಆಯ್ತಾ? ಅಲ್ಲಿಗೆ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಅಂದ್ರೆ ಏನು, ಯಾಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಜಾಸ್ತಿ ಹೊಂದಿರುತ್ತೆ ಅಂತ ಗೊತ್ತಾಯ್ತಾ? ಅಥವಾ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂದ್ರೆ ಒನ್ ಸ್ಟೇಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಕ್ಚುಲಿ ಎಂ ಬಿಕಮ್ಸ್ ಎನ್ ಪ್ಲಸ್ ಅಂತ ಹೊಡೋಣ, ಎಷ್ಟೇ ಎನ್ ಎಲೆಕ್ಟ್ರಾನ್ಸ್ ಲಾಸ್ ಆಗಿದೆ, ದಿಸ್ ಆಕ್ಸಿಲೇಷನ್ ತಾನೆ. ಅರ್ಥ ಆಯ್ತಾ? ದ ಎನರ್ಜಿ ಇಸ್ ರಿಲೀಸ್. ಅರ್ಥ ಆಯ್ತಾ? ಅದು ಒನ್ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್, ಇದು ಸಾಲಿಡ್ ಸ್ಟೇಟ್, ಇದು ದಟ್ ಈಸ್ ಸೊಲ್ಯೂಷನ್ ಸ್ಟೇಟ್. ಅರ್ಥ ಆಯ್ತಾ? ಒನ್ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಚೇಂಜಸ್ into another state of substance, that is called enthalpy of sublimation. ಅರ್ಥ ಆಯ್ತಾ? ನೆಕ್ಸ್ಟ್ ಎಂಥಾಲ್ಪಿ ಆಫ್ ಹೈಡ್ರೇಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಏನು ಎಂಥಾಲ್ಪಿ ಆಫ್ ಹೈಡ್ರೇಷನ್ ಅಂದ್ರೆ ದ ಎನರ್ಜಿ ರಿಲೀಸ್ ಅಥವಾ ದ ಎಂಥಾಲ್ಪಿ ರಿಲೀಸ್, ಅಥವಾ ಎಂಥಾಲ್ಪಿ ಇಸ್ ನಥಿಂಗ್ ಬಟ್ ಎನರ್ಜಿ ಅಂತ ಅನ್ಕೊಳ್ಳಿ. ದ ಎನರ್ಜಿ ರಿಲೀಸ್ಡ್ ವೆನ್ ಎ ನ್ಯೂ ಬಾಂಡ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ಎ ಸಾಲಿಡ್ ಮೆಟಲ್ ಅಂಡ್ ವಾಟರ್. ಸಾಲಿಡ್ ಮೆಟಲ್ ಮತ್ತೆ ವಾಟರ್ ಜೊತೆಗೆ ನ್ಯೂ ಬಾಂಡ್ಸ್ ಫಾರ್ಮ್ ಆದಾಗ ಏನ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಎಸ್ ಎಂಥಾಲ್ಪಿ ಆಫ್ ಹೈಡ್ರೇಷನ್. ಅಲ್ಲಿಗೆ ಎಂಥಾಲ್ಪಿ ಆಫ್ ಹೈಡ್ರೇಷನ್ ಗೊತ್ತಾಯ್ತಾ? ದ ಎಂಥಾಲ್ಪಿ ಆಫ್ ಹೈಡ್ರೇಷನ್ ಏನು? ದ ಎನರ್ಜಿ ರಿಲೀಸ್ಡ್ ಯಾವಾಗ? ವೆನ್ ನ್ಯೂ ಬಾಂಡ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ದ ಸಾಲಿಡ್ ಮೆಟಲ್ ಅಂಡ್ ವಾಟರ್. ಸಾಲಿಡ್ ಮೆಟಲ್ ಮತ್ತೆ ವಾಟರ್ ಮಧ್ಯದಲ್ಲಿ ಒಂದು ನ್ಯೂ ಬಾಂಡ್ಸ್ ಫಾರ್ಮ್ ಆದಾಗ ಏನ್ ಎನರ್ಜಿ ರಿಲೀಸ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಎಂಥಾಲ್ಪಿ ಆಫ್ ಹೈಡ್ರೇಷನ್. ಮುಗೀತಾ? ಅಲ್ಲಿಗೆ ಎಂಥಾಲ್ಪಿ ಆಫ್ ಹೈಡ್ರೇಷನ್, ಎಂಥಾಲ್ಪಿ ಆಫ್ ಅಟಮೈಸೇಷನ್, ಅಯನೈಸೇಷನ್ ಎನರ್ಜಿ ಮೂರರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಯಾವುದು? ಟೋಟಲ್ ಎಂಥಾಲ್ಪಿ ಚೇಂಜ್ ಅಥವಾ ಇ ನಾಟ್ ವ್ಯಾಲ್ಯೂ. ಅರ್ಥ ಆಗಿದೆಯಾ? ಇವಾಗ ನಿಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ದ ಇ ನಾಟ್ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಫಾರ್ ಇ ನಾಟ್ ವ್ಯಾಲ್ಯೂಸ್ ಫಾರ್ ದಟ್ ಈಸ್ ಯಾವುದ್ರದ್ದು 3D ಸೀರೀಸ್ ಡಿಸ್ಕಸ್ ಮಾಡಿದ್ದಾನೆ. ಅರ್ಥ ಆಯ್ತಾ? ನಾವು 3D ಸೀರೀಸ್ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡೋಣ. ಕ್ಯಾನ್ ರಬ್ ದಿಸ್? ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಗಿದೆಯಾ? ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಂಗಿರುತ್ತೆ, ಬಟ್ ಎಲೆಕ್ಟ್ರೋಕೆಮಿಸ್ಟ್ರಿ ನೀವು ಚಾಪ್ಟರ್ ಕಂಪ್ಲೀಟ್ ಆದ ತಕ್ಷಣ ಇಷ್ಟನೇ ಈ ಪ್ರಾಪರ್ಟಿ ಅನ್ಸೋದು, ಅಷ್ಟು ಈಸಿ ಇರುತ್ತೆ. ಅರ್ಥ ಆಯ್ತಾ? ಅಲ್ಲಿ ನಮ್ಮ ರಿಡಕ್ಷನ್ ಪೊಟೆನ್ಷಿಯಲ್, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಎಲ್ಲ ನಿಮಗೆ ಗೊತ್ತಾದಾಗ ಅರ್ಥಾತ್ ಇ ನಾಟ್ ವ್ಯಾಲ್ಯೂ ಅಥವಾ ಸ್ಟ್ಯಾಂಡರ್ಡ್ ಇ ನಾಟ್ ವ್ಯಾಲ್ಯೂ, ದಟ್ ಈಸ್ ಇ ನಾಟ್ ವ್ಯಾಲ್ಯೂ, ಈ ವ್ಯಾಲ್ಯೂ. ಅರ್ಥ ಆಯ್ತಾ? ಆಕ್ಚುಲಿ ಈ ಇ ನಾಟ್ ವ್ಯಾಲ್ಯೂ ಅಂದ್ರೆ SRP ವ್ಯಾಲ್ಯೂ ಅಂತ, ಈಸ್ ನಥಿಂಗ್ ಬಟ್ SRP ಅಂತ. ಏನ್ ಸರ್ SRP ಅಂದ್ರೆ? ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಏನ್ ರಿಡಕ್ಷನ್ ಅಂದ್ರೆ? ಅರ್ಥ ಆಯ್ತಾ? ಏನ್ ಸರ್ ರಿಡಕ್ಷನ್ ಅಂದ್ರೆ? ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಸೆಪ್ಟ್ ಆಫ್ ರಿಡಕ್ಷನ್, ನಾವು ಜನರಲ್ ಕಾನ್ಸೆಪ್ಟ್ ಆಫ್ ರಿಡಕ್ಷನ್ ಅಲ್ಲ. ಅರ್ಥ ಆಯ್ತಾ? ಏನ್ ಜನರಲ್ ಕಾನ್ಸೆಪ್ಟ್ ಆಫ್ ರಿಡಕ್ಷನ್? ವೆನ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಟು ದ, ಅರ್ಥ ಆಯ್ತಾ, ನ್ಯೂಟ್ರಲ್ ಆಟಮ್ ಆರ್ ಅಯಾನ್. ಅರ್ಥ ಆಯ್ತಾ? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ದಟ್ ಈಸ್ ಕಾಲ್ಡ್ ಆಸ್
ಎಂಥಾಲ್ಪಿ ಆಫ್ ರಿಡಕ್ಷನ್. ಇಲ್ಲಿ ವೆರಿ ಸಿಂಪಲ್. SRP ಅಂದರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಈ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ನ ನಾವು ಕಂಡುಹಿಡಿಬೇಕಾದ್ರೆ ಅರ್ಥ ಆಯ್ತಾ, ನಾವು ಶೀನ್ ಉಪಯೋಗಿಸ್ತೀವಿ. ಆ್ಯಕ್ಚುಲಿ ಯಾವುದೇ ಒಂದು ಮೆಟಲ್, ಐರನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಯಾವುದೇ ಮೆಟಲ್ನ ನಾವು SRP ವ್ಯಾಲ್ಯೂನ ಕಂಡುಹಿಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ದಟ್ ಈಸ್ ಶಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಅರ್ಥ ಆಯ್ತಾ. ಇವಾಗ ನಾವು ಅರ್ಥ ಆಯ್ತಾ, ನಾವು ಒಂದು ಲೆಂತ್ನ ಅಲ್ಲಿ ತನಕ ಇಲ್ಲಿವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ನಾವು ಇಷ್ಟು ಫೀಟ್ಸ್ ಇದೆ, ಇಷ್ಟು ದಟ್ ಈಸ್ ಮೀಟರ್ಸ್ ಇದೆ, ಅಥವಾ ಇಷ್ಟು ಇಂಚಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ತಾನೆ. ಅದೇ ಥರ ಅರ್ಥ ಆಯ್ತಾ, ಈ SRP ವ್ಯಾಲ್ಯೂನ ಮೆಷರ್ ಮಾಡಲಿಕ್ಕೆ ನಾವು ಆ್ಯಕ್ಚುಲಿ ದಟ್ ಈಸ್ ಶೀನ್ ಉಪಯೋಗಿಸ್ತೀವಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಅದು ನಿಮ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಇದ್ಕೊಳ್ಳಿ, ಇಲ್ಲಿ ಟೋಟಲ್ ಎಂಥಾಲ್ಪಿ change that occurs ಅಥವಾ E0 is equal to sum of the enthalpy change of that atomization, enthalpy change of ionization, enthalpy change of hydration. ಅರ್ಥ ಆಗಿದೆಯಾ? ನಾವು ಇಲ್ಲಿ E0 values ಅಥವಾ these are the factors to affect the E0 value. ಹೆಂಗೆ ಅಫೆಕ್ಟ್ ಮಾಡುತ್ತೆ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಾ? ಡಿಸ್ಕಸ್ ಮಾಡೋಣ ಮುಂದೆ. ನಾವು ಆ ಫ್ಯಾಕ್ಟರ್ಸ್ ಗೊತ್ತಿಲ್ಲ ಅಂದರೆ ನಿಮಗೆ ನಾವು ಏನು ಡಿಸ್ಕಸ್ ಮಾಡಿದ್ರೆ ವೇಸ್ಟ್. ಅದಕ್ಕೋಸ್ಕರ ನಿಮಗೆ 3 ಫ್ಯಾಕ್ಟರ್ಸ್ ಗೊತ್ತಿರಬೇಕು. ನಿಮಗೆ ಆ 3 ಫ್ಯಾಕ್ಟರ್ಸ್ ಏನಂತ ಹೇಳ್ಬಿಟ್ಟು ಜಸ್ಟ್ ಇದರಲ್ಲಿ ಏನು NCERT ಏನು ಡಿಸ್ಕಸ್ ಮಾಡಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ. ಅರ್ಥ ಆಯ್ತಾ? ಏನು ಸರ್ ಟ್ರೆಂಡ್ಸ್ ಇನ್ Mn2+2m M2+2m ರಿಡಕ್ಷನ್ ಪೊಟೆನ್ಷಿಯಲ್. M2+ ಇರ್ತಕ್ಕಂಥದ್ದು M ಹಾಗೆ ಅಂದರೆ ದಿಸ್ ಇಸ್ ದ ಎಲಿಮೆಂಟರಿ ಸ್ಟೇಟ್, ದಿಸ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಅಂತ. ಅರ್ಥ ಆಯ್ತಾ? ದಟ್ ಈಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ E0. ಟ್ರೆಂಡ್ಸ್ M2+2m E0 ವ್ಯಾಲ್ಯೂ ಫಾರ್ 3D ಸೀರೀಸ್ ಎಷ್ಟಿರ್ತಾವೆ ಅಂತ ಹೇಳ್ಬಿಟ್ಟು ಅಂದರೆ ಅರ್ಥ ಆಯ್ತಾ, ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅದರಲ್ಲಿ ನಿಮಗೆ 3D ಸೀರೀಸ್ ಮಾತ್ರ ಡಿಸ್ಕಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಸ್ಕ್ಯಾಂಡಿಯಮಿಂದ ಹೋಗೋಣ. ನಿಮಗೆ 3D ಸೀರೀಸ್ ಸ್ಕ್ಯಾಂಡಿಯಮ್, ಟೈಟಾನಿಯಂ, ವೆರಿಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಈ 3D ಸೀರೀಸ್ ಅಲ್ಲಿ ಎಕ್ಸೆಪ್ಟ್ ಕಾಪರ್, all other elements having negative SRP value, E0 value ಎಲ್ಲ ನೆಗೆಟಿವ್ ಒಂದಿರುತ್ತೆ ಎಕ್ಸೆಪ್ಟ್ ಕಾಪರ್. ಕಾಪರ್ ಓನ್ಲಿ ಇಟ್ಸ್ ಹ್ಯಾವಿಂಗ್ ಪಾಸಿಟಿವ್ ವ್ಯಾಲ್ಯೂ, ದಟ್ ಈಸ್ 0.34 volts. ದಟ್ ಈಸ್ ಪ್ಲಸ್ 0.34 volts. ಅರ್ಥ ಆಯ್ತಾ? ಅದು ಬಿಟ್ಟರೆ ಇನ್ನೆಲ್ಲ ಅರ್ಥ ಆಯ್ತಾ, ದಟ್ ಈಸ್ ನೆಗೆಟಿವ್ ವ್ಯಾಲ್ಯೂ ಒಂದಿರುತ್ತೆ. ಅರ್ಥ ಆಯ್ತಾ? ಜಿಂಕ್ ಎಷ್ಟು ಒಂದಿರಪ್ಪ ಅಂದರೆ ದಟ್ ಈಸ್ ನಾನು ವೋಲ್ಟ್ಸ್ ಅಂತ ಇಲ್ಲಿ ಅಥವಾ SRP ವ್ಯಾಲ್ಯೂ ಅಥವಾ E0 ವ್ಯಾಲ್ಯೂ ಇಲ್ಲಿ ವೋಲ್ಟ್ಸ್. ಅರ್ಥ ಆಯ್ತಾ? ದಟ್ ಈಸ್ ಜಿಂಕ್ ಬಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ -0.76 volts, ಇದು ಪ್ಲಸ್ 0.34 volts. ಅರ್ಥ ಆಯ್ತಾ? ನೀವು ಆಕ್ಚುಲಿ 3D ಸೀರೀಸಲ್ಲಿ ನೀವು 2 ಜ್ಞಾಪಕ ಇಟ್ಕೊಂಡ್ರೆ ಸಾಕು. ವ್ಯಾಲ್ಯೂಸ್ ಏನು ಜ್ಞಾಪಕ ಇಟ್ಕೋಬೇಕಲ್ಲ, ಯಾಕಂದ್ರೆ ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಹೆಲ್ಪ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಬಂದೇ ಬರುತ್ತೆ. ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಯೂಸ್ ಮಾಡ್ತೀರಾ, ಪ್ರಾಬ್ಲಮ್ಸ್ ಎಲ್ಲ ಯೂಸ್ ಮಾಡ್ತೀರಾ, ಆವಾಗ ನಿಮಗೆ ಮೈಂಡಲ್ಲಿ ಇದ್ದೇ ಇರುತ್ತೆ ಅದು. ಅರ್ಥ ಆಯ್ತಾ? ಆಕ್ಚುಲಿ ಸ್ಕ್ಯಾಂಡಿಯಮ್ ಬಂದು -2.1 volts. ಅರ್ಥ ಆಯ್ತಾ? ದಟ್ ಈಸ್ ಟೈಟಾನಿಯಂ ಬಂದು -1.63. ಅರ್ಥ ಆಯ್ತಾ? -1.63. ವೆರಿಡಿಯಂ ಬಂದು -1.1 volts. ಸ್ವಲ್ಪ ದೂರ ಬರೀತಾ ಬರ್ತೀವಿ. -1.13 volts. ಅರ್ಥ ಆಯ್ತಾ? ಕ್ರೋಮಿಯಂ ಬಂದು -0.9 volts. ಅರ್ಥ ಆಯ್ತಾ? ದಟ್ ಇಸ್ 180. -0.9 volts. ಅರ್ಥ ಆಯ್ತಾ? -0.9 volts. Mn ಬಂದು -1.18 volts ಅಗೇನ್, -1.18 volts. ಅರ್ಥ ಆಯ್ತಾ? ಐರನ್ ಬಂದು 0.44 volts. ಇದನ್ನು ಸ್ವಲ್ಪ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇದು ಸಾಕು. -0.44 volts. ಕೋಬಾಲ್ಟ್ ಬಂದು
ಅರ್ಥ ಆಯ್ತಾ, -0.26 ವೋಲ್ಟ್ಸ್. ಈ ವ್ಯಾಲ್ಯೂಸ್ ಏನು ಜ್ಞಾಪಕ ಇಟ್ಕೋಬೇಡಿ ಎಲ್ಲ, ಅರ್ಥ ಆಯ್ತಾ, ಇವೆರಡು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಅರ್ಥ ಆಗಿದೆಯಾ. ನಿಕ್ಕಲ್ ಬಂದು -0.25 ವೋಲ್ಟ್ಸ್, -0.25 ವೋಲ್ಟ್ಸ್. ನೋಡಿ ಇಲ್ಲಿ ಎಕ್ಸೆಪ್ಟ್ ಕಾಪರ್ ಒಂದು ಬಿಟ್ಬಿಟ್ರೆ ಇನ್ನೆಲ್ಲ ನೆಗೆಟಿವ್ SRP ವ್ಯಾಲ್ಯೂ ಅಥವಾ E0 ವ್ಯಾಲ್ಯೂ ಹೊಂದಿದೆ. ಅರ್ಥ ಆಯ್ತಾ. ಯಾಕೆ ಸರ್ ನೆಗೆಟಿವ್ SRP ವ್ಯಾಲ್ಯೂಸ್ ಹೊಂದಿದೆ ಅಂತ ಹೇಳ್ಬಿಟ್ಟಂದ್ರೆ, ನಾವು ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡಿದಾಗ ಅರ್ಥ ಆಯ್ತಾ ನಮಗೆಲ್ಲ ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ, ಎಕ್ಸೆಪ್ಟ್ ಕಾಪರ್ ಮಾತ್ರ ಪಾಸಿಟಿವ್ ವ್ಯಾಲ್ಯೂ ಸಿಗುತ್ತೆ. ಆಕ್ಚುಲಿ ನಿಮ್ಗೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಬರುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ. ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಹೈಡ್ರೋಜನ್ಗಿಂತ ಕೆಳಗಡೆ ಯಾವೆಲ್ಲ ಎಲಿಮೆಂಟ್ಸ್ ಇದಾವೋ ಆ ಎಲ್ಲ ಎಲಿಮೆಂಟ್ಸು ಪಾಸಿಟಿವ್ SRP ವ್ಯಾಲ್ಯೂ ಹೊಂದಿರುತ್ತೆ. ಯಾಕಂದರೆ ಹೈಡ್ರೋಜನ್ ಈಸ್ ಟೇಕನ್ ಆಸ್ 0. ಅದಕ್ಕಿಂತ ಮೇಲ್ಗಡೆ ಏನೆಲ್ಲ ಇದಾವೋ ಅವೆಲ್ಲ ನೆಗೆಟಿವ್ SRP ವ್ಯಾಲ್ಯೂ ಹೊಂದಿರುತ್ತೆ. ಹೈಡ್ರೋಜನ್ಗಿಂತ ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಹೈಡ್ರೋಜನ್ಗಿಂತ ಕೆಳಗಡೆ ಇರ್ತಕ್ಕಂಥವು ಕಾಪರು, ಗೋಲ್ಡು, ಹ್ಯಾಲೋಜಿನ್ಸು, ಅರ್ಥ ಆಯ್ತಾ, ಇವೆಲ್ಲ ಇರ್ತವೆ, ಸಿಲ್ವರು ಎಲ್ಲ, ಅವೆಲ್ಲ ಪಾಸಿಟಿವ್ SRP ವ್ಯಾಲ್ಯೂ. ಅರ್ಥ ಆಯ್ತಾ. ಇವೆಲ್ಲ ಮೇಲ್ಗಡೆ ಇರ್ತಕ್ಕಂಥವೆಲ್ಲ ನೆಗೆಟಿವ್ SRP ವ್ಯಾಲ್ಯೂ ಹೊಂದಿರುತ್ತೆ. ಅರ್ಥ ಆಯ್ತಾ, ನೆಗೆಟಿವ್ SRP ವ್ಯಾಲ್ಯೂ ಹೊಂದಿರುತ್ತೆ. ಫಸ್ಟು ಲೀಥಿಯಮಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ. ಮೋರ್ ನೆಗೆಟಿವ್ ವ್ಯಾಲ್ಯೂ ಇರ್ತಕ್ಕಂಥ SRP ವ್ಯಾಲ್ಯೂ ಅಂದರೆ ಲೀಥಿಯಂ. ಅರ್ಥ ಆಯ್ತಾ. ಇಲ್ಲ ನಮ್ಗೆ ಇರಲಿ ಆ ಲೀಥಿಯಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ ಆಕ್ಚುಲಿ ನಿಮಗೆ ಇದರಲ್ಲಿ ಕೂಡ ಬರುತ್ತೆ. ಅರ್ಥ ಆಯ್ತಾ. ಡಿ ಬ್ಲಾಕ್ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ S ಬ್ಲಾಕ್ ಎಲಿಮೆಂಟ್ಸ್ ಹೈಲಿ ರಿಯಾಕ್ಟಿವ್ ಯಾಕೆ ಅಂತ, ಅರ್ಥ ಆಯ್ತಾ, ಯಾಕೆ ಅಂತ ಕೇಳ್ಬೋದು. ಡಿ ಬ್ಲಾಕ್ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಅರ್ಥ ಆಯ್ತಾ, ಯಾಕಂದರೆ SRP ವ್ಯಾಲ್ಯೂ ತುಂಬ ಕಡಿಮೆ ಹೊಂದಿರ್ತವೆ. ತುಂಬ ಕಡಿಮೆ ಅಂದರೆ ಮೋರ್ ನೆಗೆಟಿವ್ ಇದ್ದರೆ ಕಡಿಮೆ ಇದ್ದಂಗೆ ತಾನೆ. ಅರ್ಥ ಆಯ್ತಾ. ಮೋರ್ ನೆಗೆಟಿವ್ ವ್ಯಾಲ್ಯೂ ಹೊಂದಿರ್ತವೆ ಯಾವ S ಬ್ಲಾಕ್ ಎಲಿಮೆಂಟ್ಸ್, ಹೆನ್ಸ್ ದೇ ಆರ್ ಮೋರ್ ರಿಯಾಕ್ಟಿವ್ ಆ್ಯಂಡ್ ಕಂಪೇರ್ ಟು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥಾತ್ E0 ವ್ಯಾಲ್ಯೂ ತುಂಬ ಕಡಿಮೆ ಹೊಂದಿರ್ತವೆ. ತುಂಬ ಕಡಿಮೆ ಹೊಂದಿದೆ ಅಂದರೆ E0 ವ್ಯಾಲ್ಯೂ ರಿಯಾಕ್ಟಿವಿಟಿ ಜಾಸ್ತಿ ಇದ್ದಂಗೆ. ಅದರಿಂದ ಇಲ್ಲಿ ಕಾಪರ್ ಆ್ಯಕ್ಚುಲಿ ನೋಡಿ ಇಲ್ಲಿ ಒಂದು ಕ್ವಶನ್ ಕೇಳ್ಬೋದು ನಿಮಗೆ ಇದ್ರ ಮೇಲೆ. ಅರ್ಥ ಆಯ್ತಾ. ಕಾಪರ್ ಡಸ್ ನಾಟ್ ಲಿಬರೇಟ್ ವಿತ್ ಡೈಲ್ಯೂಟ್ ಆ್ಯಸಿಡ್ಸ್. ಡೈಲ್ಯೂಟ್ ಆ್ಯಸಿಡ್ ಜೊತೆಗೆ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಕಾಪರು, ಅಥವಾ ಡೈಲ್ಯೂಟ್ HCl ತೊಗೊಳ್ಳೋಣ ಅಥವಾ ಡೈಲ್ಯೂಟ್ H2SO4 ತೊಗೊಳ್ಳೋಣ. ಅರ್ಥ ಆಯ್ತಾ. ನೋಡಿ ಡೈಲ್ಯೂಟ್ H2SO4 ಆಗುತ್ತೆ, HNO3 ಆಗುತ್ತೆ. ಯಾಕಾಗುತ್ತೆ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಇವಾಗ ನೀವು ಕೇಳ್ಬೋದು ವೈ ಕಾಪರ್ ಡಸ್ ನಾಟ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ವಿತ್ ಡೈಲ್ಯೂಟ್ ಆ್ಯಸಿಡ್ಸ್. ಅರ್ಥ ಆಯ್ತಾ. ನೋಡಿ ಕಾಪರ್ನ HCl ಜೊತೆ ನಾವು ರಿಯಾಕ್ಟ್ ಮಾಡಿದ್ರೆ CuCl2 ಪ್ಲಸ್ ಹೈಡ್ರೋಜನ್, ಹಿಂಗಾಗಲ್ಲ ರಿಯಾಕ್ಷನ್, ಆಗಲ್ಲ ಹಿಂಗೆ. ಅದೇ ನೀವು ಜಡನ್ ತಗೋ HCl ಜೊತೆ ಟು ಗಿವ್ ZnCl2 ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್, ಇದಾಗತ್ತೆ. ಅದಾಗಲ್ಲ. ಯಾಕಾಗಲ್ಲ ಅಂದರೆ ಅರ್ಥ ಆಯ್ತಾ, ದಿಸ್ ದ ರೀಸನ್. ಅರ್ಥ ಆಯ್ತಾ. ನೀವು ಇದಾದ ರೀಸನ್ ಕೊಡಿ. ಅಥವಾ ಕಾಪರ್ ಲೈಸ್ ಬಿಲೋ ದ ಹೈಡ್ರೋಜನ್ ಇನ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ವೇರ್ ಅದರ್ ಎಲಿಮೆಂಟ್ಸ್ ಲೈಸ್ ಅಬೌವ್ ದ ಹೈಡ್ರೋಜನ್. ಅರ್ಥ ಆಯ್ತಾ. ಅಥವಾ ಅದಕ್ಕಿಂತ ಒಳ್ಳೆ ರೀಸನ್ ಅಂದರೆ ದಟ್ ಈಸ್ ಜಿಂಕ್ ಕ್ಯಾನ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ವಿತ್ ಡೈಲ್ಯೂಟ್ ಆಸಿಡ್, ಬಟ್ ಡೈಲ್ಯೂಟ್ ಆಸಿಡ್ ಇದು ಡೈಲ್ಯೂಟ್ HCl, ಬಟ್ ಕಾಪರ್ ಡಸ್ ನಾಟ್ ಲಿಬರೇಟ್ ಡೈಲ್ಯೂಟ್ ಹೈಡ್ರೋಜನ್ ಗ್ಯಾಸ್ ವಿತ್ ಡೈಲ್ಯೂಟ್ ಆಸಿಡ್ಸ್. ಕಾಪರು ಡೈಲ್ಯೂಟ್ HCl ಜೊತೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡಲ್ಲ. ಇದಾಗಲ್ಲ. ಇದು ಯಾಕಾಗಲ್ಲ ಅಂದರೆ ಬಿಕಾಸ್ ದಟ್ಸ್ ಹ್ಯಾವಿಂಗ್ ಮೋರ್ SRP ವ್ಯಾಲ್ಯೂ ಅಥವಾ ಮೋರ್ E0 ವ್ಯಾಲ್ಯೂ. ಬರಿಬೋದು ರೀಸನ್, ವೆರಿ ಇಂಪಾರ್ಟೆಂಟ್. ಸೊ ಮೆನಿ ಟೈಮ್ಸ್ ಬಿಡು ಕ್ವಶನ್. ವೇರ್ ಇಸ್ ಅದರ್ ಎಲಿಮೆಂಟ್ಸ್ ಕ್ಯಾನ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ವಿತ್ ಡೈಲ್ಯೂಟ್ ಆಸಿಡ್ಸ್. ಅರ್ಥ ಆಯ್ತಾ. ಡೈಲ್ಯೂಟ್ ಆಸಿಡ್ ಜೊತೆ ಬೇರೆ ಎಲಿಮೆಂಟ್ಸು ಅರ್ಥ ಆಯ್ತಾ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡುತ್ತೆ. ಯಾಕಂದರೆ ದೇ ಹ್ಯಾವಿಂಗ್ ಲೆಸ್ E0 ವ್ಯಾಲ್ಯೂ. ನೆಗೆಟಿವ್ ಇದೆ ಅಂದರೆ ಲೆಸ್ ತಾನೆ, ಲೆಸ್ E0 ವ್ಯಾಲ್ಯೂ ಅಥವಾ ನೆಗೆಟಿವ್ E0 ವ್ಯಾಲ್ಯೂ. ಅರ್ಥ ಆಗಿದೆಯಾ? ಎನಿ ಡೌಟ್? ಅಲ್ಲಿಗೆ ಟೋಟಲಿ ಈ 3D ಸೀರೀಸ್ ಎಲಿಮೆಂಟ್ಸಲ್ಲಿ ಕಾಪರ್ ಒಂದು ಬಿಟ್ಟರೆ ಇನ್ನೆಲ್ಲ ನೆಗೆಟಿವ್ E0 ವ್ಯಾಲ್ಯೂ ಹೊಂದಿರುತ್ತೆ. ಆ E0 ವ್ಯಾಲ್ಯೂನ ನಾವು ಕಂಪ್ಲೀಟ್ ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡುತ್ತೀವಿ. ಅರ್ಥ ಆಯ್ತಾ. ಕಾಪರ್ ಯಾಕೆ ಪಾಸಿಟಿವ್ ವ್ಯಾಲ್ಯೂ ಹೊಂದಿರುತ್ತೆ ಅಂದರೆ ಅರ್ಥ ಆಯ್ತಾ. ಕಾಪರ್ ಯಾಕೆ ಪಾಸಿಟಿವ್ ವ್ಯಾಲ್ಯೂ ಹೊಂದಿರುತ್ತೆ ಅಂದರೆ ಹೈಡ್ರೇಷನ್ ಎಂಥಾಲ್ಪಿ ಲೋಯರ್ ದ E0 ವ್ಯಾಲ್ಯೂ ಆಫ್ ದ ಮೆಟಲ್ ಅಯಾನ್. ಅರ್ಥ ಆಯ್ತಾ.
ಇಲ್ಲಿ ನೋಡಿ, ದ ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿದ್ರೆ, ಇದೇನಾಗುತ್ತೆ, ಜಾಸ್ತಿ ಆಗುತ್ತೆ. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ನೀವು ತಿಳ್ಕೊಬೇಕಾದ್ರೆ ಏನಪ್ಪ ಅಂದರೆ, ಇಲ್ಲಿ ಈ ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಇವೆಲ್ಲ ಬರ್ತವೆ. ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ನೀಟಾಗಿ ಅರ್ಥ ಆಗುತ್ತೆ. ಬಟ್ ಅದಕ್ಕಿಂತ ಬೆಸ್ಟ್ ಅಂದರೆ, ಇಲ್ಲಿ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಇ ನಾಟ್ ವ್ಯಾಲ್ಯೂ. ಆ ಇ ನಾಟ್ ವ್ಯಾಲ್ಯೂ ತುಂಬ ಕಡಿಮೆ ಇದೆ, ಅರ್ಥ ಆಯ್ತಾ, ಎಕ್ಸೆಪ್ಟ್ ಕಾಪರ್ ಇನ್ 3D ಸೀರೀಸ್. ಆ ಇ ನಾಟ್ ವ್ಯಾಲ್ಯೂ ಜಾಸ್ತಿ ಇದೆ ಕಾಪರಲ್ಲಿ. ಈ ಜಾಸ್ತಿ ಇರ್ತಕ್ಕಂಥ ರೀಸನಿಂದ ಹೈಡ್ರೋಜನ್ ಗ್ಯಾಸು ಲಿಬರೇಟ್ ಮಾಡಲ್ಲ ಡೈಲ್ಯೂಟ್ ಆಸಿಡ್ ಜೊತೆಗೆ. ಬಟ್ ಈ ಕಾಪರ್ ಕ್ಯಾನ್ ರಿಯಾಕ್ಟ್ ವಿತ್ ಕಾನ್ಸರ್ಡ್ HNO3 ಅಂಡ್ ಕಾನ್ಸರ್ಡ್ H2SO4. ಕಾನ್ಸರ್ಡ್ HNO3 ಮತ್ತು ಕಾನ್ಸರ್ಡ್ H2SO4 ಜೊತೆ ರಿಯಾಕ್ಟ್ ಆಗತ್ತೆ. ಇದು ಯಾಕಾಗತ್ತೆ ಅಂದರೆ, ಅರ್ಥ ಆಯ್ತಾ, HNO3 ಜೊತೆ ಇದು ರಿಯಾಕ್ಟ್ ಆಗುತ್ತೆ. ಯಾಕಂದರೆ ಅವು ಆಕ್ಸಿಡೈಸಿಂಗ್ ಆಸಿಡ್ಸ್, ಅವು ಗುಡ್ ಆಕ್ಸಿಡೈಸಿಂಗ್ ಆಸಿಡ್ಸ್. ಯಾವುದು? ದಟ್ ಈಸ್ HNO3 ಅಂಡ್ H2SO4 ಆಕ್ಸಿಡೈಸಿಂಗ್ ಏಜೆಂಟ್ಸ್. ಅರ್ಥ ಆಯ್ತಾ? ಆಕ್ಸಿಡೈಸಿಂಗ್ ಆಸಿಡ್ಸ್ ಅಂತ ಕರಿತೀವಿ ಅದಕ್ಕೆ, ಆಕ್ಸಿಡೈಸಿಂಗ್ ಆಸಿಡ್ಸ್. ನಾವು ನಿಮಗೆ ಇ ನಾಟ್ ಆಫ್ Mn2+m ಶೋಸ್ ನಿಮಗೆ ಎಲ್ಲ ಇರ್ರೆಗ್ಯುಲರ್ ಟ್ರೆಂಡಲ್ಲಿ ಇದೆ ತಾನೆ, ರೆಗ್ಯುಲರ್ ಟ್ರೆಂಡಲ್ಲಿ ಇದೆಯಾ? ಈ ಇರ್ರೆಗ್ಯುಲರ್ ಟ್ರೆಂಡಲ್ಲಿ ಇರಬೇಕಾದ್ರೆ ಯಾವುದು? ದ ವೇರಿಯೇಷನ್ ಆಫ್ ದಿಸ್ ಇ ನಾಟ್ ವ್ಯಾಲ್ಯೂ. ಅರ್ಥ ಆಯ್ತಾ? ಇವು M2+2m ವ್ಯಾಲ್ಯೂಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಯಮ್ 2+ ಸ್ಕ್ಯಾಂಡಿಯಮ್ ಆಗಬೇಕಾದ್ರೆ ಅದರ ವ್ಯಾಲ್ಯೂ, ಟೈಟಾನಿಯಂ 2+ ಟೈಟಾನಿಯಂ ಆಗಬೇಕು ಅದ್ರ ವ್ಯಾಲ್ಯೂ, ವೆನಿಡಿಯಮ್ 2+ ವೆನಿಡಿಯಮ್ ಆಗಬೇಕು, ಕ್ರೋಮಿಯಂ 2+ ಕ್ರೋಮಿಯಂ, Mn2+ Mn. ಅರ್ಥ ಆಯ್ತಾ? ಆಗಬೇಕಾದ್ರೆ ಏನೆಲ್ಲ ಎಂಥಾಲ್ಪಿ ಚೇಂಜ್ ಟಕ್ಕರ್ ಆಗಿದೆಯೋ, ದಟ್ ಈಸ್ ಟೋಟಲ್ ಎಂಥಾಲ್ಪಿ ಚೇಂಜ್ ಟಕ್ಕರ್ ಆಗಿರೋದು, ದಟ್ ಈಸ್ ಡಿಟರ್ಮಿನ್ಡ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಅಥವಾ ದಟ್ ಈಸ್ ದ ವ್ಯಾಲ್ಯೂಸ್. ಇದು ಇರ್ರೆಗ್ಯುಲರ್ ಟ್ರೆಂಡ್ ಇದೆ ತಾನೆ. ಈ ಇರ್ರೆಗ್ಯುಲರ್ ಟ್ರೆಂಡ್ ಇರಬೇಕಾದ್ರೆ ದ ರೀಸನ್ ಈಸ್ ದ ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ. ಅರ್ಥ ಆಯ್ತಾ? ದ ಸಬ್ಲಿಮೇಷನ್ ಎನರ್ಜಿ ಅಥವಾ ಅಟಮೈಸೇಷನ್ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಎನರ್ಜಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೈಡ್ರೇಷನ್ ಎಂಥಾಲ್ಪಿ ಆಫ್ ಡೈವ್ಯಾಲೆಂಟ್ ಅಯಾನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಈಸ್ ಗೋಯಿಂಗ್ ಟು ಬಿ ಡಿಫರೆಂಟ್. ಅರ್ಥ ಆಯ್ತಾ? ಹೆನ್ಸ್ ಇರ್ರೆಗ್ಯುಲರ್ ಟ್ರೆಂಡಲ್ಲಿದೆ. ನೋಡಿ, ಇಲ್ಲಿ ತನಕ ಗ್ರಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಬಂದಿದೆ, ಮತ್ತೆ ಇನ್ಕ್ರೀಸ್ ಆಗಿದೆ. ಅರ್ಥ ಆಯ್ತಾ? ಮತ್ತೆ ನೋಡಿ ಕಡಿಮೆ ಆಗಿದೆ. ಅರ್ಥ ಆಯ್ತು? ಅಂದರೆ ಇನ್ಕ್ರೀಸ್ ಆಗಿದೆ, ನೆಗೆಟಿವ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಅರ್ಥ ಆಯ್ತಾ? ನೋಡಿ, ನೆಗೆಟಿವ್ ವ್ಯಾಲ್ಯೂ ರೆಗ್ಯುಲರ್ ಆಗಿ ಕಡಿಮೆ ಆಗ್ತಾ ಬಂದಿದೆ, ಮತ್ತೆ ಏನಾಗಿದೆ, ತುಂಬ ಕಡಿಮೆ ಆಗಿ ಮತ್ತೆ ಜಾಸ್ತಿ ಆಗಿದೆ. ಅರ್ಥ ಆಯ್ತಾ? ಮತ್ತೆ ಕಡಿಮೆ ಆಗಿದೆ, ಮತ್ತೆ ಕಡಿಮೆ ಆಗ್ತಾ ಬಂದಿದೆ. ಈ ಥರ ಇರ್ರೆಗ್ಯುಲರ್ ಟ್ರೆಂಡಲ್ಲಿ ಇರ್ತಕ್ಕಂಥದ್ದು, ದಟ್ ಈಸ್ ಇರ್ರೆಗ್ಯುಲರ್ ಟ್ರೆಂಡ್ಸ್ ಇನ್ ದ ಸೀರೀಸ್ ಡ್ಯೂ ಟು ವೇರಿಯೇಷನ್ ಆಫ್ ಅಯನೇಷನ್ ಎನರ್ಜಿ ಅಂಡ್ ವೇರಿಯೇಷನ್ ಆಫ್ ಎಂಥಾಲ್ಪಿ ಆಫ್ ಅಟಮೈಸೇಷನ್. ಅರ್ಥ? ವೇರಿಯೇಷನ್ ಆಫ್ ದಟ್ ಈಸ್ ಹೈಡ್ರೇಷನ್ ಎನರ್ಜಿ. ಅರ್ಥ ಆಯ್ತಾ? ಹೈಡ್ರೇಷನ್ ಎನರ್ಜಿ, ಅಯನೇಷನ್ ಎನರ್ಜಿ ಮತ್ತು ಎಂಥಾಲ್ಪಿ ಆಫ್ ಅಟಮೈಸೇಷನ್ ಅಥವಾ ಸಬ್ಲಿಮೇಷನ್, ಈ ಮೂರು ವೇರಿಯೇಷನ್ ಹೊಂದಿರತಕ್ಕಂಥ ರೀಸನಿಂದ ಇರ್ರೆಗ್ಯುಲರ್ ಟ್ರೆಂಡಲ್ಲಿರುತ್ತೆ. ಯಾವುದೋ ಇ ನಾಟ್ ವ್ಯಾಲ್ಯೂಸ್ ಅಥವಾ ಟೋಟಲ್ ಎಂಥಾಲ್ಪಿ ಚೇಂಜ್ ದಟ್ ಅಕ್ಕರ್ ಡ್ಯೂರಿಂಗ್. ಅರ್ಥ ಆಯ್ತಾ? M2+2m. M ಅಂದರೆ ದಟ್ ಈಸ್ ಯಾವುದಾದ್ರೂ ಎಲಿಮೆಂಟ್ ತಗೊಳ್ಳಿ, ನಾನು ಜನರಲಾಗಿ M ಅಂತ ಅರ್ಥ ಆಯ್ತಾ ಕೊಟ್ಟಿದ್ದೀನಿ ಅಷ್ಟೇ ಮೆಟಲ್. ನೆಕ್ಸ್ಟ್ ಎಕ್ಸೆಪ್ಟ್ ಕಾಪ. ಅರ್ಥ ಆಯ್ತಾ? ಎಕ್ಸೆಪ್ಟ್ ಕಾಪ ಆಲ್ ಎಲಿಮೆಂಟ್ಸ್ದು ಅರ್ಥ ಆಯ್ತಾ ನೆಗೆಟಿವ್ ವ್ಯಾಲ್ಯೂ ಹೊಂದಿದೆ, ಕಾಪರ್ ಮಾತ್ರ ಪಾಸಿಟಿವ್ ವ್ಯಾಲ್ಯೂ ಹೊಂದಿದೆ. ಅರ್ಥ ಆಯ್ತಾ? ನಿಮಗೆ ಕಾಪರ್ ಡಸ್ ನಾಟ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ವಿತ್ ಡೈಲ್ಯೂಟ್ ಆಸಿಡ್ಸ್. ವೈ ಅಂತ ಕೇಳಿದ್ರೆ ಕೊಡ್ಬೋದು ರೀಸನ್. ಬಿಕಾಸ್ ಕಾಪರ್ ಹ್ಯಾವಿಂಗ್ ಪಾಸಿಟಿವ್ ಇ ನಾಟ್ ವ್ಯಾಲ್ಯೂ, ದಟ್ ಈಸ್ 0.34 volts. ಬೇಕಾದ್ರೆ ಕೊಟ್ಬಿಡಿ, ಹಿಂಗೆ ಜ್ಞಾಪಕ ಇಟ್ಕೊಂಡಿರ್ತೀರ. ಅರ್ಥಾತ್ ವೇರ್ ಅದರ್ ಎಲಿಮೆಂಟ್ಸ್ ಕ್ಯಾನ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್ ವಿತ್ ಡೈಲ್ಯೂಟ್ ಆಸಿಡ್ಸ್ ಬಿಕಾಸ್ ದೇ ಹ್ಯಾವಿಂಗ್ ಲೋಯರ್ ಇ ನಾಟ್ ವ್ಯಾಲ್ಯೂ ಅಥವಾ ನೆಗೆಟಿವ್ ಇ ನಾಟ್ ವ್ಯಾಲ್ಯೂ. ಇದು ಪಾಸಿಟಿವ್ ಇ ನಾಟ್ ವ್ಯಾಲ್ಯೂ. ಹಿಂಗೆ ಕೊಡಬೇಕಾದ್ರೆ ಹೈಯರ್ ಲೋಯರ್ಗಿಂತ ನೆಗೆಟಿವ್ ಪಾಸಿಟಿವ್ ಅಂತ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಅರ್ಥ ಆಗಿದೆಯಾ? ಏನೇ ಡೌಟ್? ಮತ್ತೆ ಈ ನಿಕ್ಕಲ್ದು ಅರ್ಥ ಆಯ್ತಾ? ಕಾಪರ್ದು ಸಾರಿ ಜಿಂಕು ನಿಕ್ಕಲ್ಲು ಮ್ಯಾಂಗನೀಸ್ ತಗೊಂಡಾಗ ಅದರ ಆಕ್ಸಿಡೇಷನ್ ಸ್ಟೇಟಲ್ಲಿ, ಅರ್ಥ ಆಯ್ತಾ, ಅದರ ಆಕ್ಸಿಡೇಷನ್ ಸ್ಟೇಟಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ Mn ತಗೊಂಡಾಗ ಮೋರ್ ನೆಗೆಟಿವ್ ಹೊಂದಿದೆ. ಯಾಕೆ ಹೇಳಿ? ಬೈ ದ ಲಾಸ್ ಆಫ್ 2 electrons ದೇ ಬಿಕಮ್ ಸ್ಟೇಬಲ್. ಅಲ್ಲಿಗೆ ಡಿ ಎಲೆಕ್ಟ್ರಾನ್ಸ್ ಬನ್ನಿ, ಕಂಪ್ಲೀಟ್ಲಿ ಆಫ್ ಲೀಡ್ ಆಗುತ್ತಾ? D5 ಎಲೆಕ್ಟ್ರಾನಿಕ್ ಕನ್ಫರೇಷನ್. ಜಿಂಕು D10 ಎಲೆಕ್ಟ್ರಾನಿಕ್ ಕನ್ಫರೇಷನ್ ಆಗುತ್ತಾ? ಜಿಂಕು D10 ಎಲೆಕ್ಟ್ರಾನಿಕ್ ಕನ್ಫರೇಷನ್ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ
ಮೋರ್ ನೆಗೆಟಿವ್ ವ್ಯಾಲ್ಯೂ ಹೊಂದಿದೆ. Mn ಅರ್ಥ ಆಯ್ತಾ, D5 ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರುತ್ತೆ. ಅರ್ಥ ಆಗಿದೆಯಾ? ದಟ್ ಈಸ್ E0 ಫಾರ್ Mn ನಿಕ್ಕಲ್, ಮ್ಯಾಂಗನೀಸ್, ನಿಕ್ಕಲ್, ಜಿಂಕ್. ಅರ್ಥ ಆಯ್ತಾ? ಮೋರ್ ನೆಗೆಟಿವ್ ವೆನ್ ಎಕ್ಸ್ಪೆಕ್ಟೆಡ್ ಟು ಅದರ್. ಬೇರೆ ಕಂಪೇರ್ ಮಾಡಿದ್ರೆ ಅರ್ಥ ಆಯ್ತಾ, ಮೋರ್ ನೆಗೆಟಿವ್ ಹೊಂದಿದೆ. ಸರ್ ಇವರಲ್ಲಿ ಜಾಸ್ತಿ ಇದೆಯಲ್ಲ ಸರ್, ಅದರ ನಮಗೆ ಇವಕ್ಕೆ ಆಫ್ಟರ್ ಎಮ್ ಎನ್ ಅರ್ಥ ಆಯ್ತಾ, ಆಫ್ಟರ್ Mn ಆಕ್ಚುಲಿ ಅರ್ಥ ಆಯ್ತಾ, ಅವು ಯಾಕಪ್ಪ ಆ ವ್ಯಾಲ್ಯೂಸ್ ಹೊಂದಿರ್ತವೆ ಅಂತ ಹೇಳ್ಬಿಟ್ಟಂದ್ರೆ ಅರ್ಥ ಆಯ್ತಾ, ದ ರೀಸನ್ ಈಸ್ Mn ಇಟ್ಸ್ ಹ್ಯಾವಿಂಗ್ D5 ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್, ಜಿಂಕ್ ಹ್ಯಾವಿಂಗ್ D10 ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಅಂಡ್ ನಿಕ್ಕಲ್. ಸರ್ ನಿಕ್ಕಲ್ ಕಡಿಮೆ ಇದೆಯಲ್ಲ ಸರ್, ಇದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಅರ್ಥ ಆಯ್ತಾ, ಇದು ವೆರಿ ಇಂಪಾರ್ಟೆಂಟ್. ಅಂಡ್ ಹೈಯೆಸ್ಟ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಆಫ್ ನಿಕ್ಕಲ್ 2+, ಹೈಯೆಸ್ಟ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿರುತ್ತೆ. ಆದ್ದರಿಂದ ದೇ ಆರ್ ಅರ್ಥ ಆಯ್ತಾ ಹ್ಯಾವಿಂಗ್ ಇರ್ರೆಗ್ಯುಲರ್ ಟ್ರೆಂಡ್, ಅಥವಾ ದಟ್ ಈಸ್ ಮೋರ್ ಸ್ಟೇಬಲ್ ಆಗಿರ್ತಕ್ಕಂಥ ರೀಸನಿಂದ E0 ವ್ಯಾಲ್ಯೂ ಕೂಡ ಸ್ವಲ್ಪ ಮೋರ್ ನೆಗೆಟಿವ್ ವ್ಯಾಲ್ಯೂ ಹೊಂದಿದೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ಬೋದು ನಿಮಗೆ, ಇದರಲ್ಲಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ದ E0 ವ್ಯಾಲ್ಯೂ ಫಾರ್ ಸ್ಕ್ಯಾಂಡಿಯಂ 3+ ಟು ಸ್ಕ್ಯಾಂಡಿಯಂ 2+. ನೋಡಿ ಇಲ್ಲಿ ಒಂದು 3-4 ಕ್ವಶನ್ಸ್ ನಿಮಗೆ ಇದ್ರ ಮೇಲೆ 1 ಮಾರ್ಕ್ ಮೇಲೆ ಕೇಳ್ಬೋದು, ಅವೆಲ್ಲ ಡಿಸ್ಕಸ್ ಮಾಡೋಣ. ದಟ್ ಈಸ್ E0 ವ್ಯಾಲ್ಯೂ ಫಾರ್ ಸ್ಕ್ಯಾಂಡಿಯಂ 3+ ಟು ಸ್ಕ್ಯಾಂಡಿಯಂ 2+. ಇವಾಗ ಸ್ಕ್ಯಾಂಡಿಯಂ 3+ ಟು ಸ್ಕ್ಯಾಂಡಿಯಂ 2+, ಅರ್ಥ ಆಯ್ತಾ, ಈಸ್ ಲೋಯರ್. ವೈ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ವಾಟ್ ಇಸ್ ದ ರೀಸನ್ ಅಂತ ಏನು ಕೊಡ್ತೀರಾ? ವಾಟ್ ಇಸ್ ದ ರೀಸನ್? ಸ್ಕ್ಯಾಂಡಿಯಂ 3+ ಅಲ್ಲಿ ಏನಿರುತ್ತೆ? ನೋಬಲ್ ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಇರುತ್ತೆ. 3 ಎಲೆಕ್ಟ್ರಾನ್ಸ್ ಲಾಸ್ ಆಗಂಗಲ್ಲಮ್ಮ, 3 ಎಲೆಕ್ಟ್ರಾನ್ಸ್ ಲಾಸ್ ಆಗಿದೆ. ಸ್ಕ್ಯಾಂಡಿಯಂ 21, ಆರ್ಗನ್ 3d1 4s2, 4s ಅಲ್ಲಿ ಇರ್ತಕ್ಕಂಥದ್ದು 3d 3 ಎಲೆಕ್ಟ್ರಾನ್ಸ್ ಲಾಸ್ ಆಯಿತು ಅಂದ್ರೆ ಇಟ್ ಬಿಕಮ್ಸ್ ನೋಬಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್, ಹೆನ್ಸ್ ಇಟ್ಸ್ ಹ್ಯಾವಿಂಗ್ ಲೋಯರ್. ನೋಡಿ ಇಲ್ಲಿ ಅಲ್ಲಿಗೆ ನಾನು ಜನರಲ್ ಆಗಿ ಬರೀಬೇಕಾದ್ರೆ M3+ ಟು M2+ ಅಂತ ಬರೀಲ್ಲ. ಜನರಲ್ ಆಗಿ M ಅಂದ್ರೆ ಸ್ಕ್ಯಾಂಡಿಯಂ ತಗೊಳ್ಳಿ ಇಲ್ಲಿ. ಅರ್ಥ ಆಯ್ತಾ? ಅಲ್ಲೇ ಬೇಕಾದ್ರೆ ಸ್ಕ್ಯಾಂಡಿಯಮೇ ಎಕ್ಸಾಂಪಲ್ ಕೊಡಿ. ದ E0 ವ್ಯಾಲ್ಯೂ ಫಾರ್ ಸ್ಕ್ಯಾಂಡಿಯಂ 3+ ಟು ಸ್ಕ್ಯಾಂಡಿಯಂ 2+ ಈಸ್ ಲೋ. ಅರ್ಥ ಆಯ್ತಾ? ದ ರೀಸನ್ ವೆರಿ ಇಂಪಾರ್ಟೆಂಟ್. ಸ್ಕ್ಯಾಂಡಿಯಂ ಅರ್ಥ ಆಯ್ತಾ, ಸ್ಕ್ಯಾಂಡಿಯಂ 3+ is more stable. What is the reason? That scandium 3+ ion is more stable due to formation of its noble gas electronic configuration. ಅರ್ಥ ಆಯ್ತು, ಸ್ಟೇಬಲ್ ಗ್ಯಾಸ್ ಅಥವಾ ಇನರ್ಟ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇದೊಂದು ಕ್ವಶನ್ ಗೊತ್ತಾಯ್ತು. ಅರ್ಥ ಆಯ್ತು, ಇದು ಯಾಕೆ ಲೋ ಅಂತ ಗೊತ್ತಾಯ್ತು. ಇದು ಸ್ಕ್ಯಾಂಡಿಯಂ ಅಲ್ಲಿ ದಟ್ ಈಸ್ ರೇರ್ ಗ್ಯಾಸ್ ಎಲೆಕ್ಟ್ರಾನಿಕ್, ಸ್ಕ್ಯಾಂಡಿಯಂ 3+ ಅಲ್ಲಿ ರೇರ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರುತ್ತೆ ಅಂತ ರೀಸನ್ ಕೊಡಿ. ನೆಕ್ಸ್ಟ್ E0 ವ್ಯಾಲ್ಯೂ ಫಾರ್ Mn3+ ಟು Mn2+ ಈಸ್ ಅರ್ಥ ಆಯ್ತಾ, ಈಸ್ ಹೈ. ಅರ್ಥ ನೋಡಿ ಇಲ್ಲಿ ಮ್ಯಾಂಗನೀಸ್ ಬರೋಣ. ಇವಾಗ ಇದಾಯ್ತು, ಇದು Mn3+ ಟು Mn2+ ಈಸ್ ವೆರಿ ಹೈ. ಅರ್ಥ ಆಯ್ತಾ? E0 ವ್ಯಾಲ್ಯೂ ಫಾರ್ ಸ್ಕ್ಯಾಂಡಿಯಂ 3+ ಟು ಸ್ಕ್ಯಾಂಡಿಯಂ 2+, ಅರ್ಥ ಆಯ್ತು, ಏನಿದೆ ರಿಡಕ್ಷನ್ ಆದಾಗೆ ತಾನೆ, ಒಂದು ಎಲೆಕ್ಟ್ರಾನ್ ಆಡಾದಾಗೆ. ಅರ್ಥ ಆಯ್ತಾ? ಈಸ್ ಲೋ. ಯಾಕಪ್ಪ ಅಂದ್ರೆ ಸ್ಕ್ಯಾಂಡಿಯಂ 3+ ಈಸ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಅಥವಾ ರೇರ್ ಗ್ಯಾಸ್ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಅಂತಿರುತ್ತೆ, ಅಥವಾ ವಿಚ್ ಹ್ಯಾಸ್ ದ ಸ್ಟೇಬಲ್ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್, ಹೆನ್ಸ್ ಈಸ್ ಲೋ. ಅರ್ಥ ಆಯ್ತಾ? ಮೋರ್ ಸ್ಟೇಬಲ್ ಯಾವುದು? ಸ್ಕ್ಯಾಂಡಿಯಂ 3+. ಅದೇ E0 ವ್ಯಾಲ್ಯೂ ಆಫ್ Mn ಮ್ಯಾಂಗನೀಸ್ 3+ ಟು Mn2+ ಈಸ್ ಹೈ. ಯಾಕೆ? ವಾಟ್ ಇಸ್ ದ ರೀಸನ್? Mn3+ ಅಯಾನ್ ಅಲ್ಲೇ D5 ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರುತ್ತೆ. ಇದು D5 ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರುತ್ತೆ. ಇದರಲ್ಲಿ ಕಂಪ್ಲೀಟ್ ಆಗಿ ಆಫ್ಟರ್ ಡಿ ಇಲ್ಲ. ನೋಡಿ ಮೇಲೆ 2+ ಅಲ್ಲಿ Mn2+ ಅಲ್ಲಿ ಅರ್ಥ ಆಯ್ತಾ? D5 ಅಂತ ಬರ್ತೀನಿ. Mn2+ ಅಲ್ಲಿ ಇದೆ ತಾನೆ, D5 ಬರುತ್ತೆ. ಬೈ ದ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ ಅಂದ್ರೆ ಇವಾಗ Mn3+ ಅಲ್ಲಿ D4 ಇರುತ್ತೆ ಅಲ್ವಾ, ಕಂಪ್ಲೀಟ್ಲಿ ಆಫ್ಟರ್ ಡಿ ಇಲ್ಲ, ಕಂಪ್ಲೀಟ್ ಫಿಲ್ ಡಿ ಇಲ್ಲ. ಅದೇ Mn2+ ಬರೋಷ್ಟೊತ್ತಿಗೆ D5 ಬರುತ್ತೆ. ಇದರಲ್ಲಾದ್ರೆ
ಇದರಲ್ಲಿ D0 ಇರ್ತಕ್ಕಂಥದ್ದು ಸ್ಟೇಬಲ್ ತಾನೆ, ಅರ್ಥ ಆಯ್ತು. ಇದು ಇದರಲ್ಲಿ D1 ಬರುತ್ತೆ, ಆದ್ರಿಂದ ಲೋ. ಇದು D4 ಇರ್ತಕ್ಕಂಥದ್ದು D5 ಬಂದಿದೆ ಅಂದ್ರೆ ಸ್ಟೇಬಲ್ ತಾನೆ, ಸ್ಟೇಬಲ್ ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಬಂತ, ಬಿಕಾಸ್ D ಆರ್ಬಿಟಲ್ಸ್ ಆರ್ ಕಂಪ್ಲೀಟ್ಲಿ ಆಫ್ ಫಿಲ್ಡ್. ಅರ್ಥ ಆಗಿದೆಯಾ? ಇದು ಲೋ ಯಾಕಪ್ಪ ಅಂದ್ರೆ ಇದು ಈ ಸ್ಟೇಟ್ ಅಲ್ಲಿ ಇರ್ತಕ್ಕಂಥದ್ದು ಈ ಸ್ಟೇಟ್ ಬಂದಿದೆ ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಬರುತ್ತೆ, ಅದರಿಂದ ಸ್ಟೆಬಿಲಿಟಿ ಕಡಿಮೆ. ಇದು D4 ಇರ್ತಕ್ಕಂಥ D5 ಬಂದಿದ್ರೆ ಅರ್ಥ ಆಯ್ತಾ, ಈಸ್ ಮೋರ್ ಸ್ಟೇಬಲ್, ಈಸ್ ಮೋರ್ ಸ್ಟೇಬಲ್. ಅರ್ಥ ಆಯ್ತಾ? ನೆಕ್ಸ್ಟ್ E0 ವ್ಯಾಲ್ಯೂ ಆಫ್ ವೆನಡಿಯಂ 2+ ಕೊಡ್ತಾನೆ. ಅರ್ಥ ಆಯ್ತಾ? ನೋಡಿ E0 ವ್ಯಾಲ್ಯೂ ಫಾರ್ ವೆನಡಿಯಂ 2+ ಇಸ್ ಲೋಯಾ. ವೆನಡಿಯಂ 2+ ಅಲ್ಲಿ ಅರ್ಥ ಆಯ್ತು ಎಷ್ಟು ಅನ್ಪೇರ್ಡ್ ಇರ್ತವೆ, ನೀವು ಇದನ್ನು ಚೆನ್ನಾಗಿ ನೆನಪಿಟ್ಕೊಡಿ. ಇಲ್ಲಿ ವೆನಡಿಯಂ 2+ ತುಂಬಾ ಕಡಿಮೆ ಇರುತ್ತೆ E0 ವ್ಯಾಲ್ಯೂ. ಸರ್ ಯಾಕೆ ಸರ್ ಅದ್ರಲ್ಲಿ 3 ಅನ್ಪೇರ್ಡ್ ಇರುತ್ತೆ ಸರ್, ಅದನ್ನ ಡೌಟ್ ಬರ್ಬೋದು. ಇಲ್ಲ, ಇದು ಸ್ಪ್ಲಿಟ್ ಆದಾಗ ಈ 5D ಆರ್ಬಿಟಲ್ಸ್ ಸ್ಪ್ಲಿಟ್ ಆದಾಗ T2G ಲೆವೆಲ್ ಕೆಳಗಡೆ 3 ಆರ್ಬಿಟಲ್ಸ್ ಇರುತ್ತೆ. 3 ಆರ್ಬಿಟಲ್ಸ್ ಅಲ್ಲೂ ಕಂಪ್ಲೀಟ್ ಆಗಿ ಆಫ್ ಫೀಲ್ಡ್ ಇರುತ್ತೆ. ವೆನಡಿಯಂ ಅಟಾಮಿಕ್ ನಂಬರ್ 23 ತಾನೆ. ಆರ್ಗಾನ್ 3D3 4s2. 2+ ಅಂದ್ರೆ 4s ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, D ಅಲ್ಲಿ 3 ಇರ್ತಾವ. ಸ್ಪ್ಲಿಟ್ ಆದಾಗ 2 ಲೆವೆಲ್ಸ್ ಸ್ಪ್ಲಿಟ್ ಆದಾಗ ಅರ್ಥ ಆಯ್ತು, T2G ಮತ್ತೆ EG ಲೆವೆಲ್ ಸ್ಪ್ಲಿಟ್ ಆದಾಗ ಫಸ್ಟ್ ಲೋಯರ್ ಎನರ್ಜಿ ದಟ್ ಈಸ್ T2Gಗೆ 3 ಎಲೆಕ್ಟ್ರಾನ್ಸ್ ಹೋಗಿ ಕಂಪ್ಲೀಟ್ ಆಗಿ ಆಫ್ ಫೀಲ್ಡ್ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ಲೋಯರ್, ದಟ್ಸ್ ವೈ ಇಟ್ ಈಸ್ ಲೋಯರ್. ಅರ್ಥ ಆಯ್ತಾ? ಯಾಕೆ ಇದು ಲೋಯರ್ ಅಂತ ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ಇದನ್ನು ಸ್ವಲ್ಪ ಚೆನ್ನಾಗಿ ನೆನಪು ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇದನ್ನು ಕೇಳ್ಬೋದು, ಕಂಪ್ಯಾರಿಟಿವ್ಲಿ E0 ವ್ಯಾಲ್ಯೂ ಆಫ್ Fe3+ ಟು Fe2+ ಈಸ್ ಲೋಯರ್. ನೋಡಿ ಇಲ್ಲಿ E0 ವ್ಯಾಲ್ಯೂ ಆಫ್ Fe3+ ಟು Fe2+ ಈಸ್ ಲೋಯರ್. ಅರ್ಥ ಆಯ್ತಾ? ಯಾಕೆ ಹೇಳಿ? ಇದು ತುಂಬಾ ಕಡಿಮೆ ಇರುತ್ತೆ. ವಾಟ್ ಇಸ್ ದ ರೀಸನ್? Fe3+ ಅಲ್ಲಿ Fe3+ ಅಲ್ಲಿ ಐರನ್ 3+ ಅಲ್ಲಿ D5 ಇರಲ್ಲ, ಅರ್ಥ D5 ಇರುತ್ತೆ. ಅರ್ಥ ಆಯ್ತಾ? ಇದು D4 ಇರುತ್ತೆ. ಅರ್ಥ ಆಯ್ತಾ? ಬಟ್ ಇಲ್ಲಿ ಏನಾಗುತ್ತೆ, D ಆರ್ಬಿಟಲ್ಸ್ 1 2 3 4 5 6 ಇರ್ತಾವ. ಇದರಲ್ಲಿ ಕಂಪ್ಲೀಟ್ಲಿ ಫೀಲ್ಡ್ ಬರುತ್ತೆ. ಇಲ್ಲಿ ಅರ್ಥ ಆಯ್ತು, ಇಲ್ಲಿ ಕಂಪ್ಲೀಟ್ಲಿ ಫೀಲ್ಡ್ ಬರುತ್ತೆ, ಆದ್ರಿಂದ ಲೋಯರ್, ಮರಿಬೇಡಿ. ಅರ್ಥ ಆಯ್ತು? ನೀವು ಇದು ಸ್ಟೇಬಲ್ ಆದ್ರಿಂದ ಹೈಯರ್ ಅಂತ ಬಂದು ಬರುತ್ತೆ. ಕಂಪ್ಯಾರಿಟಿವ್ಲಿ E0 ವ್ಯಾಲ್ಯೂ ಆಫ್ Fe3+ ಟು Fe2+ ಇಸ್ ಲೋಯರ್. ಸೊ ಯಾಕಪ್ಪ ಅಂದ್ರೆ ಇನ್ Fe3+ ಅಯಾನ್ Fe3+ ಅಯಾನ್ ಇಸ್ ಮೋರ್ ಸ್ಟೇಬಲ್. Fe3+ ಅಯಾನ್ ಇಸ್ ಮೋರ್ ಸ್ಟೇಬಲ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಈ 3 ಚೆನ್ನಾಗಿ ಜ್ಞಾಪಕ. ಅರ್ಥ ಆಯ್ತಾ? ಈ 3 ಯಾಕಿದು ಅಂತ ಹೇಳ್ಬಿಟ್ಟಂದ್ರೆ ಸ್ಕ್ಯಾಂಡಿಯಂ 3+ ಇಸ್ ಮೋರ್ ಸ್ಟೇಬಲ್. ಅದು ಅಷ್ಟೇ, ಯಾವುದು Fe3+ D5 ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಬರುತ್ತೆ. ಇದು ಅರ್ಥ ಆಯ್ತಾ? Mn2+ D5 ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಬರುತ್ತೆ. ಹೆನ್ಸ್ ಇಟ್ ಇಸ್ ಹೈಯರ್. E0 ವ್ಯಾಲ್ಯೂ ಇಸ್ ಹೈಯರ್. ಅರ್ಥ ಆಯ್ತಾ? ಇದು ಲೋಯರ್ ಯಾಕಂದ್ರೆ ವೆನಡಿಯಂ 2+ ಅಲ್ಲಿ DL 3 ಎಲೆಕ್ಟ್ರಾನ್ಸ್ ಇರುತ್ತೆ. ಸ್ಪ್ಲಿಟ್ ಆದಾಗ 3 ಆರ್ಬಿಟಲ್ಸ್, ಅರ್ಥ ಆಯ್ತು, T2G ಲೆವೆಲ್ಗೆ 1 ಎಲೆಕ್ಟ್ರಾನ್ ಹೋಗುತ್ತಾ? ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವನ್ನ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು ಅಥವಾ 1 ಮಾರ್ಕ್ ಪಾಯಿಂಟ್ ಆಫ್ ವ್ಯೂ ಕೇಳ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸ್ಟೆಬಿಲಿಟಿ. ಇವಾಗ ಈ ಒಂದು E0 ವ್ಯಾಲ್ಯೂ ಮೇಲೆ ಸ್ಟೆಬಿಲಿಟಿ ಹೆಂಗೆ ಹೇಳ್ತಕ್ಕಂಥದ್ದು ಅಂತ ಅರ್ಥ ಆಯ್ತಾ? ದ ಸ್ಟೆಬಿಲಿಟಿ ಆಫ್ ಮೆಟಲ್ ಅಯಾನ್ಸ್ ಆಫ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್. ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಇನ್ aqueous ಡಿಪೆಂಡ್ಸ್ ಆನ್ ದ E0 ವ್ಯಾಲ್ಯೂ. aqueous ಸೊಲ್ಯೂಷನ್ ಅಲ್ಲಿ E0 ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೆಬಿಲಿಟಿ ಆಫ್ ಮೆಟಲ್ ಅಯಾನ್ಸ್. ಅರ್ಥ ಆಯ್ತಾ? ಸ್ಟೆಬಿಲಿಟಿ ಆಫ್ ಮೆಟಲ್ ಅಯಾನ್ಸ್. ಕ್ಯಾನ್ ರಬ್ ದಿಸ್. The stability of metal ions in different oxidation states in aqueous solution, ಅರ್ಥ ಆಯ್ತಾ? ಡಿಪೆಂಡ್ಸ್ ಅಪಾನ್ E0 ವ್ಯಾಲ್ಯೂಸ್. ಅರ್ಥ ಆಯ್ತಾ? E0 ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೆಬಿಲಿಟಿ. ಚೆನ್ನಾಗಿ ನೆನಪಿಟ್ಕೊಡಿ.
ಅರ್ಥ ಆಯ್ತಾ? ಲೋಯರ್ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಲೋಯರ್ ದ ಇ ನಾಟ್ ವ್ಯಾಲ್ಯೂ, ಈ ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲೋಯರ್ ದ ಇ ನಾಟ್ ವ್ಯಾಲ್ಯೂಗೆ ಇನ್ನೊಂದು ಹೆಸರು ಏನು ಕರಿತೀವಿ? SRP ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಲೋಯರ್ ದ ಇ ನಾಟ್ ವ್ಯಾಲ್ಯೂ ಆಫ್ ದ ಮೆಟಲ್ ಅಯಾನ್. ಈ ಸೆಂಟೆನ್ಸ್ ಚೆನ್ನಾಗಿ ನೆನಪಿಟ್ಕೊಂಡು, ಲೋಯರ್ ದ ಇ ನಾಟ್ ವ್ಯಾಲ್ಯೂ ಆಫ್ ದ ಮೆಟಲ್ ಅಯಾನ್ ಅಥವಾ ಲೋಯರ್ ದ SRP value of metal ion, higher is the stability of ion in aqueous medium. ಅರ್ಥ ಆಯ್ತಾ? higher is the stability of ion in aqueous solution and vice versa. Higher the value of E naught value of the metal ion, lesser is the stability in aqueous solution. ಅಷ್ಟೇ. ಇದು ಸ್ವಲ್ಪ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ವೆರಿ ಇಂಪಾರ್ಟೆಂಟ್, ಲೋಯರ್ ದ ಇ ನಾಟ್ ವ್ಯಾಲ್ಯೂ ಅಥವಾ SRP ವ್ಯಾಲ್ಯೂ. SRP ಅಂದರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ. ಅರ್ಥ ಆಯ್ತಾ? ಹೈಯರ್ ಈಸ್ ದ ಸ್ಟೆಬಿಲಿಟಿ ಆಫ್ ಮೆಟಲ್ ಅಯಾನ್ ಇನ್ ದ ಎಕ್ವಿಯಸ್ ಸೊಲ್ಯೂಷನ್. ಅರ್ಥ ಆಯ್ತಾ? ಅಥವಾ ಇನ್ನೂ ಒಂದು ಇದರಲ್ಲಿ ಹೈಯರ್ ದ SRP ವ್ಯಾಲ್ಯೂ, ಮೋರ್ ಈಸ್ ದ ರಿಡಕ್ಷನ್. ಅರ್ಥ ಆಯ್ತಾ? ರಿಡಕ್ಷನ್ ಆಗ್ತಕ್ಕಂಥದ್ದು. ಹೈಯರ್ ದ SRP ವ್ಯಾಲ್ಯೂ, more is the reduction. Higher the SRP value, more is the reduction. ಅರ್ಥ ಆಯ್ತಾ? ಈ ಒಂದು ಸೆಂಟೆನ್ಸ್ ನಿಮ್ಗೆ ಜ್ಞಾಪಕ ಇದ್ರೆ, ಅರ್ಥ ಆಯ್ತಾ, ಇದ್ರ ಮೇಲೆ ನಿಮಗೆ ಕ್ವಶನ್ ಬರ್ಬೋದು ನೀಟಲ್ಲಿ CETಯಲ್ಲಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ತಗೊಳ್ಳೋಣ. SRP ವ್ಯಾಲ್ಯೂ ಆಕ್ಸಿಡೇಷನ್ ಸ್ಟೇಟ್, ಡಿಫ್ರೆಂಟ್ ಆಕ್ಸಿಡೆಂಟ್ ಸ್ಟೇಟ್ಸಲ್ಲಿ ಯಾವ ಥರ ನಾವು ಸ್ಟೆಬಿಲಿಟಿ ಹೇಳ್ತಕ್ಕಂಥದ್ದು ಅಂತ. ಅರ್ಥ ಆಯ್ತಾ? ನಾವು ಒಂದು ಎಕ್ಸಾಂಪಲ್ SRP ವ್ಯಾಲ್ಯೂಸ್ ಆಫ್ Cu+ ಮತ್ತು Cu2+ ಎರಡು ತಗೊಳ್ಳೋಣ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಎಕ್ಸಾಂಪಲ್, SRP ವ್ಯಾಲ್ಯೂ ಇನ್ Cu+1. ಅರ್ಥ ಆಯ್ತಾ? Cu+1 ಆಕ್ಸಿಜನ್ ಸ್ಟೇಟಲ್ಲಿ SRP ವ್ಯಾಲ್ಯೂ ಏನಿರುತ್ತಪ್ಪ ಅಂದರೆ 0.52 ವೋಲ್ಟ್ಸ್. ಇರುತ್ತೆ. ಅರ್ಥ ಆಯ್ತಾ? ಹೆಂಗಿರತ್ತಪ್ಪ ಅಂದರೆ ನೋಡಿ ಇಲ್ಲಿ SRP ಅಂದರೆ ರಿಡಕ್ಷನ್ ತಾನೆ. Cu+1ಗೆ ಒಂದು ಎಲೆಕ್ಟ್ರಾನ್ ಆ್ಯಡ್ ಆದರೆ ಏನಾಗುತ್ತೆ? Cu ಆಗುತ್ತಾ? ದಿಸ್ ಇಸ್ ದ SRP ವ್ಯಾಲ್ಯೂ. ಅರ್ಥ ಆಯ್ತಾ? ಅದೇ SRP ವ್ಯಾಲ್ಯೂ ಆಫ್ Cu2+ plus 2 electrons gives rise to Cu. SRP ವ್ಯಾಲ್ಯೂ ಬಂದು 0.34 ವೋಲ್ಟ್ಸ್. ಇಲ್ಲೆಲ್ಲ ಬರ್ತದೆ, ಅವಾಗಲೂ ಬರ್ತದೆ 0.34 ವೋಲ್ಟ್ಸ್. ನೋಡಿ ಇಲ್ಲಿ ಇವಾಗ SRP ವ್ಯಾಲ್ಯೂ ಯಾವುದು ಕಡಿಮೆ ಇದೆ? ಇದು ಕಡಿಮೆ ವ್ಯಾಲ್ಯೂ, ಇದು ಕಡಿಮೆ ವ್ಯಾಲ್ಯೂ. Hence it is more stable. Lower the E naught value ಅಥವಾ SRP ವ್ಯಾಲ್ಯೂ ಎರಡು ಒಂದೇ. Lower the E naught value of the metal ion, higher is the stability. ಅಲ್ಲಿಗೆ out of Cu+ and Cu2+, which is more stable? Cu2+ is more stable. What is the reason? Because lower SRP value. So many times question ಇದು. ಅರ್ಥ ಆಯ್ತಾ? Cu2+ is more stable than Cu+ in aqueous medium. Why ಅಂತ ಕೇಳಬಹುದು. What is the reason? Because Cu2+ have lower SRP value than Cu+ ion in aqueous medium. ಅರ್ಥ ಆಯ್ತಾ?
ಅರ್ಥ ಆಗಿದೆಯಾ? ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ, ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ. ಅರ್ಥ ಆಯ್ತಾ? ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿರುತ್ತೆ. ಅದರ ಜೊತೆಗೆ ಅರ್ಥ ಆಯ್ತಾ, ದಟ್ ಈಸ್ E0 ವ್ಯಾಲ್ಯೂ ಮೇಲೆ ಹೇಳ್ಬೋದು. ಯಾವಾಗ ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿರುತ್ತೋ, ಎಂಥಾಲ್ಪಿ E0 ವ್ಯಾಲ್ಯೂ ಕಡಿಮೆ ಇರುತ್ತೋ, ಅರ್ಥ ಆಯ್ತಾ, ಹೆನ್ಸ್ ಇಟ್ ಈಸ್ ಮೋರ್ ಸ್ಟೇಬಲ್, ಹೆನ್ಸ್ ಇಟ್ ಈಸ್ ಮೋರ್ ಸ್ಟೇಬಲ್. ಆರ್ ಗೆಟಿಂಗ್ ಆರ್ ನಾಟ್? ವೆರಿ ಸಿಂಪಲ್. ಇವೆರಡು ಕಂಪೇರ್ ಮಾಡಿ ನೀವು ಕ್ವಶನ್ ಕೇಳ್ಬೋದು. ಯಾಕೆ CO2 ಅಲ್ಲಿಗೆ ವ್ಯಾಲ್ಯೂಸ್ ಕೊಟ್ಟಿರ್ತೀನಿ, ನೀವು ಚೆನ್ನಾಗಿ ಜ್ಞಾಪ ಇಟ್ಕೋಬೇಕು. ವ್ಯಾಲ್ಯೂ ನೋಡಿಕೊಂಡು ನೀವು ಅರ್ಥ ಆಯ್ತಾ, ಯಾವುದು ಸ್ಟೆಬಿಲಿಟಿ ಕಡಿಮೆ, ಯಾವುದು ಸ್ಟೆಬಿಲಿಟಿ ಜಾಸ್ತಿ ಅಂತ ಹೇಳ್ಬೋದಾ? ಇವನ್ನ ಕಾಪರ್ಗೆ ನಾವು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ನಿಮಗೆ NCERT-ಅಲ್ಲಿ ಕಾಪರ್ ಕೊಟ್ಟಿದ್ದಾನೆ. ಒಂದು ವೇಳೆ ನೆಗೆಟಿವ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಆವಾಗ ನೆಗೆಟಿವ್ ವ್ಯಾಲ್ಯೂ ಯಾವ್ದು ಜಾಸ್ತಿ ಹೊಂದಿರುತ್ತೋ ಅದು ಕಡಿಮೆ ಇದ್ದಂಗೆ SRP ವ್ಯಾಲ್ಯೂ. ಅರ್ಥ ಆಯ್ತಾ? ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಗೆಟಿವ್ ವ್ಯಾಲ್ಯೂ ಯಾವ್ದು ಜಾಸ್ತಿ ಹೊಂದಿದೆಯೋ ಅದು ಕಡಿಮೆ SRP ವ್ಯಾಲ್ಯೂ ಹೊಂದಿದ್ದಕ್ಕೆ, ದಟ್ ಈಸ್ ಮೋರ್ ಸ್ಟೇಬಲ್, ದಟ್ ಈಸ್ ಮೋರ್ ಸ್ಟೇಬಲ್. ಆ ಥರ ಕೂಡ ಕ್ವಶನ್ ಕಂಪೇರ್ ಮಾಡಿ ಕೇಳ್ಬೋದು. ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್, ಕೆಮಿಕಲ್ ರಿಯಾಕ್ಟಿವಿಟಿ ಕೂಡ ಇದ್ರ ಮೇಲೇನೆ ಹೇಳ್ಬೋದು ನಿಮಗೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ವೆನ್ ಕಂಪೇರ್ ಟು S block elements. Why? What is the reason ಅಂತ ಹೇಳ್ಬಿಟ್ಟಂದ್ರೆ, ಬಿಕಾಸ್ ದೇರ್ ಹೈ ಅಯನೈಸೇಷನ್ ಎಂಥಾಲ್ಪಿ, heat of sublimation and low heat of hydration. Low heat of hydration, high enthalpy of sublimation ಅಥವಾ enthalpy of atomization ಮತ್ತೆ enthalpy of ionization ಜಾಸ್ತಿ ಹೊಂದಿರ್ತವೆ. ಅರ್ಥ ಆಗಿದೆಯಾ? ಅಂದರೆ ನೋಡಿ, ಎಂಥಾಲ್ಪಿ ಆಫ್ ಅಯನೈಸೇಷನ್ ಯಾಕೆ ಜಾಸ್ತಿ ಹೊಂದಿರುತ್ತೆ ಅಂದರೆ, ನೀವು ಪಿರಿಯಾಡಿಕ್ ಟೇಬಲಲ್ಲಿ ನಿಮಗೆ ಮೈಂಡಲ್ಲಿ ಬಂದ್ಬಿಡ್ಬೇಕು. ಲೆಫ್ಟಲ್ಲಿ ಇರ್ತಕ್ಕಂಥ S ಬ್ಲಾಕ್ ಎಲಿಮೆಂಟ್ಸ್ ಸ್ವಲ್ಪ ದೊಡ್ಡದಾಗಿರುತ್ತೆ, ನ್ಯೂಕ್ಲಿಯಸ್ಸಿಂದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯಸ್ನ ಪ್ರಭಾವ ಕಡಿಮೆ ಇರುತ್ತೆ, ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬರೋಷ್ಟು ಸ್ವಲ್ಪ ಸೈಜ್ ಚಿಕ್ಕದಾಗತ್ತೆ, ಅದರಿಂದ ಅಯನೈಸೇಷನ್ ಎನರ್ಜಿ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಅಟಮೈಸೇಷನ್ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ. ಯಾಕೇಳಿ, ಮೋರ್ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ರೀಸನ್ನಿಂದ, ಮೋರ್ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥದ್ರಿಂದ ಸ್ಟ್ರಾಂಗ್ ಬಾಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಬ್ರೇಕ್ ಮಾಡಿದಾಗ ಹೈ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಮತ್ತೆ ಲೋ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹೆನ್ಸ್ S block elements are more reactive when compared to D block elements. The D block elements are less reactive when compared to S block elements. ಅಯನೈಸೇಷನ್ ಎನರ್ಜಿ ಕಡಿಮೆ ಹೊಂದಿರುತ್ತೆ S block elements ಅಲ್ಲಿ. ಅರ್ಥ ಆಯ್ತಾ? ಅದೇ ಡಿ ಬ್ಲಾಕ್ ಎಲಿಮೆಂಟ್ ಜಾಸ್ತಿ ಅಯನೈಸೇಷನ್ ಎನರ್ಜಿ ಹೊಂದಿರುತ್ತೆ. S block ಎಲಿಮೆಂಟ್ಸ್ ಲೋ ಎಂಥಾಲ್ಪಿ ಅಟಮೈಸೇಷನ್ ಹೊಂದಿರುತ್ತೆ. ಯಾಕಂದ್ರೆ ಅದರಲ್ಲಿ ಜಾಸ್ತಿ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರಲ್ಲ. ಅದೇ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಜಾಸ್ತಿ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರುತ್ತೆ, ಬಾಂಡ್ ಸ್ಟ್ರಾಂಗ್ ಆಗಿರುತ್ತೆ, ಇಂಟರ್ ಅಟಾಮಿಕ್ ಫೋರ್ಸಸ್ ಜಾಸ್ತಿ ಇರುತ್ತೆ, ಅದರಿಂದ ಎನರ್ಜಿ ಜಾಸ್ತಿ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಎಂಥಾಲ್ಪಿ ಅಟಮೈಸೇಷನ್ ಕೂಡ ಜಾಸ್ತಿ ಇರುತ್ತೆ, ಎಂಥಾಲ್ಪಿ ಅಯನೈಸೇಷನ್ ಕೂಡ ಜಾಸ್ತಿ ಇರುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ. ಲೋ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿರುತ್ತೆ. ಆದ್ದರಿಂದ ದಟ್ ಈಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಲೆಸ್ ರಿಯಾಕ್ಟಿವ್ ವೆನ್ ಕಂಪೇರ್ಡ್ ಟು S ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್, 3D series elements except copper. ಅರ್ಥ ಆಯ್ತಾ? ಎಕ್ಸೆಪ್ಟ್ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್. ಕಾಪರ್ ಮಾತ್ರ ಕಡಿಮೆ ರಿಯಾಕ್ಟಿವ್ ಹೇಳಿದೆ ಆವಾಗಲೇ. ಕಾಪರ್ ಮಾತ್ರ ಕಡಿಮೆ ರಿಯಾಕ್ಟಿವಿಟಿ ಹೊಂದಿರುತ್ತೆ. ಡೈಲ್ಯೂಟ್ ಆಸಿಡ್ಸ್ ಪ್ರತಿಯೊಂದು ರಿಯಾಕ್ಟ್ ಆಗುತ್ತೆ, ಕಾಪರ್ ರಿಯಾಕ್ಟ್ ಆಗಲ್ಲ ಅಂತ ಹೇಳಿದೆ. ಅರ್ಥ ಆಯ್ತಾ? ಸೇಮ್ ರೀಸನ್. ಅರ್ಥ ಆಯ್ತಾ? ಎನಿ ಡೌಟ್? ನೆಕ್ಸ್ಟ್, ಇದ್ರ ಮೇಲೆ ನಿಮಗೆ ಅರ್ಥ ಆಯ್ತಾ? ನಿಮ್ಮ ಕ್ವಶನ್ಸ್ ಕೇಳಿದ್ರೆ ಕ್ಯಾನ್ ರಬ್ ದಿಸ್. ಅರ್ಥ ಆಯ್ತಾ? ರಬ್ ದಿಸ್. ಇದು ಈ ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಬೇಕು ನೀವು. ಅರ್ಥ ಆಯ್ತಾ? ದರ್ ಮೇ ಬಿ ಎ ಚಾನ್ಸ್ ನಿಮಗೆ ಕೇಳಿದ್ರೆ ಇದ್ರ ಮೇಲೆ ಕ್ವಶನ್ಸ್. ಕಾಪರ್ +1 ಆಕ್ಸಿಡೇಷನ್ ಸ್ಟೇಟ್, ಕಾಪರ್ +1 ಕಾಂಪೌಂಡ್ಸ್ ಇಸ್ ಅನ್ಸ್ಟೇಬಲ್. ಯಾವುದು? ಫಾರ್ ಎಕ್ಸಾಂಪಲ್ CuI, CuBr. ಅರ್ಥ ಆಯ್ತಾ? CuCl ಇವೆಲ್ಲ ಅನ್ಸ್ಟೇಬಲ್. ಅರ್ಥ ಆಯ್ತಾ? ದ ಕಾಂಪೌಂಡ್ಸ್ ಆಫ್ ಕಾಪರ್ ಇವು. ಅರ್ಥ ಆಯ್ತಾ? ದ ಕಾಪರ್ 1 ಆಕ್ಸಿಡೇಷನ್ ಸ್ಟೇಟ್ ಬೇಕಾದ್ರೆ ಕೊಡಿಬೇಕಾದ್ರೆ ದ ಕಾಪರ್ 1 ಆಕ್ಸಿಡೇಷನ್ ಸ್ಟೇಟ್ ಕಾಂಪೌಂಡ್ಸ್ ಇವು. ದ ಕಾಂಪೌಂಡ್ಸ್ ಆಫ್ ಕಾಪರ್ 1 ಆಕ್ಸಿಡೇಷನ್ ಸ್ಟೇಟ್. ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್ ತಾನೆ. ಕಾಪರ್ 1
oxidation state. Copper 1 oxidation state are unstable in aqueous medium. What is the reason? Because they having what is the reason? ಎಸ್ ಇ ನಾಟ್ ವ್ಯಾಲ್ಯೂ ಜಾಸ್ತಿ ಹೊಂದಿರುತ್ತೆ ಅಂತಾದರೂ ಕೊಡಿ, ಅರ್ಥ ಆಯ್ತಾ? ಇ ನಾಟ್ ವ್ಯಾಲ್ಯೂ ಜಾಸ್ತಿ ಅಂತಾದರೂ ಕೊಡಿ, ಅಥವಾ ಮೋರ್ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿರುತ್ತೆ, ಅರ್ಥ ಆಯ್ತಾ? ಮೋರ್ ಹೈಡ್ರೇಷನ್ ಎಂಥಾಲ್ಪಿ ವ್ಯಾಲ್ಯೂ ಹೊಂದಿರುತ್ತೆ. ಮೋರ್ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿರತಕ್ಕಂಥ ರೀಸನ್ ಇವು ದೇ ಆರ್ ಅನ್ಸ್ಟೇಬಲ್ ಇನ್ +1 ಆಕ್ಸಿಡೇಷನ್ ಸ್ಟೇಟ್ ಕಾಪರ್ ಕಾಂಪೌಂಡ್ಸ್, ಅರ್ಥ ಆಯ್ತಾ? ಅದೇ Cu2+ ಕಾಂಪೌಂಡ್ಸ್ ಈಸ್ ಮೋರ್ ಸ್ಟೇಬಲ್, ಯಾಕೆಂದ್ರೆ ಲೆಸ್ ಹೈಡ್ರೇಷನ್ ಎಂಥಾಲ್ಪಿ ಹೊಂದಿರುತ್ತೆ, ಅರ್ಥ ಆಗಿದೆಯಾ? ನೆಕ್ಸ್ಟ್, ಬಿಯಾಂಡ್ Mn ನೋ ಮೆಟಲ್ ಫಾರ್ಮ್ ಟ್ರೈಹ್ಯಾಲೈಡ್ಸ್, ಅರ್ಥ ಆಯ್ತಾ? ಎಕ್ಸೆಪ್ಟ್ Fe(X3) ಮತ್ತೆ ಅಥವಾ ದಟ್ ಈಸ್ ಕೋಬಾಲ್ಟ್ Fe. Mn ಆದ್ಮೇಲೆ ಇರ್ತಕ್ಕಂಥವು ಐರನ್ನು ಕೋಬಾಲ್ಟ್ ಎರಡು ಇದಾವೆ ತಾನೆ, ಇವೆರಡು ಬಿಟ್ಟರೆ ಇನ್ಯಾವುದೇ ಟ್ರೈಹ್ಯಾಲೈಡ್ಸ್ ಫಾರ್ಮ್ ಆಗಲ್ಲ. Fe(X3) for X is halogens, ಕೋಬಾಲ್ಟ್ F3 ಇವೆರಡು ಬಿಟ್ರೆ, ಅಥವಾ ಇದನ್ನ ಬೇಕಾದ್ರೆ ಇದನ್ನ X ಅಂತ ಕೊಡು, ಅರ್ಥ ಆಯ್ತಾ? ಇವೆರಡು ಬಿಟ್ರೆ ಇನ್ಯಾವುದು ಟ್ರೈಹ್ಯಾಲೈಡ್ಸ್ ಫಾರ್ಮ್ ಆಗಲ್ಲ, ಅರ್ಥ ಆಯ್ತಾ? ಯಾಕಪ್ಪ ಅಂದ್ರೆ ನೋಡಿ ಇಲ್ಲಿ ಇವಾದ್ಮೇಲೆ ನಿಕ್ಕಲು ಕಾಪರ್ ಬರುತ್ತೆ ತಾನೆ, ಅದರ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅರ್ಥ ಆಗಿದೆಯಾ? ಅದರ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, Mn ಹ್ಯಾಲೋಜಿನ್ ಜೊತೆಗಾದ್ರೆ ಎ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ MnX4 ಅಷ್ಟೇ. MnX4 ದಟ್ ಈಸ್ ಎಕ್ಸಾಂಪಲ್ MnF4 ಫಾರ್ಮ್ ಆಗೋದು ಹ್ಯಾಲೋಜಿನ್ ಜೊತೆಗೆ, ಮಾನೋವ್ಯಾಲೆಂಟ್ ಕಾಂಪೌಂಡ್ ಜೊತೆಗೆ, ಅರ್ಥ ಆಯ್ತಾ? ಅದೇ ಆಕ್ಸಿಜನ್ ಜೊತೆಗಾದ್ರೆ Mn2O7. What is the oxidation state of Mn here? A maximum oxidation state is +4. ಇದು ಮ್ಯಾಕ್ಸಿಮಮ್ +7 ತಾನೆ, ಯಾಕಂದ್ರೆ ಇದು ಅರ್ಥ ಆಯ್ತಾ? ಆಕ್ಸಿಜನ್ ಕ್ಯಾನ್ ಫಾರ್ಮ್ ಮಲ್ಟಿಪಲ್ ಬಾಂಡ್ಸ್, ಅರ್ಥ ಆಯ್ತಾ? ಮಲ್ಟಿಪಲ್ ಬಾಂಡ್ಸ್ ನ ಫಾರ್ಮ್ ಮಾಡಬಹುದು ಆಕ್ಸಿಜನ್. ಆದ್ರೆ ಆಕ್ಸಿಜನ್ ಜೊತೆಗೆ ಹೈಯರ್ ಆಕ್ಸಿಜನ್ ಸ್ಟೇಟ್ ಎಕ್ಸಿಬಿಟ್ ಮಾಡುತ್ತೆ, ಹ್ಯಾಲೋಜಿನ್ ಜೊತೆಗೆ ಹೈಯರ್ ಆಕ್ಸಿಜನ್ ಸ್ಟೇಟ್ ಎಕ್ಸಿಬಿಟ್ ಮಾಡಲ್ಲ. ಎ ಮ್ಯಾಕ್ಸಿಮಮ್ ಆಫ್ +4 ಅಷ್ಟೇ. ಮ್ಯಾಕ್ಸಿಮಮ್ ಅಪ್ ಟು Mn +7 ಕೊಡುತ್ತೆ, ಬಟ್ ಆಕ್ಸಿಜನ್ ಜೊತೆ ಮಾತ್ರ +7 ಕೊಡುತ್ತೆ, ಹ್ಯಾಲೋಜಿನ್ ಜೊತೆಗೆ ಆಗಲ್ಲ, ಅರ್ಥ ಆಗಿದೆಯಾ? ಈ ಪಾಯಿಂಟ್ ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್, ವೆರಿ ಸಿಂಪಲ್. ಇನ್ನು ಒಂದು ಕ್ವಶನ್ ನಿಮಗೆ ದೇರ್ ಮೇ ಬಿ ಎ ಚಾನ್ಸ್ ಕೇಳ್ಬೋದು. ಕ್ರೋಮಿಯಂ 2+ಗೂ ಮತ್ತು ಐರನ್ 2+ಗೂ ಅರ್ಥ ಆಯ್ತಾ ವಿಚ್ ಈಸ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೇಳ್ಬೋದು, ಅರ್ಥ ಆಯ್ತಾ? ನೋಡಿಲಿ, ವಿಚ್ ಈಸ್ ದ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ ವೆನ್ ಕಂಪೇರ್ ಟು ಕ್ರೋಮಿಯಂ, ಅರ್ಥ ಆಯ್ತಾ? 2+ ಅಂಡ್ Fe2+ ಅಂಡ್ Y ಅಂತ. ಕ್ರೋಮಿಯಂ 2+ ಅಂಡ್ Fe2+ ಇವೆರಡು ಕಂಪೇರ್ ಮಾಡಿದ್ರೆ ವಿಚ್ ಈಸ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೇಳ್ಬೋದು, ಅರ್ಥ ಆಯ್ತಾ? ಇಲ್ಲಿ ಕ್ರೋಮಿಯಂ 2+ ಈಸ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್, ಅರ್ಥ ಆಯ್ತಾ? ವೆನ್ ಕಂಪೇರ್ ಟು Fe2+. What is the reason? ಕ್ರೋಮಿಯಂ 2+ ಮತ್ತು Fe2+, ಇದು 2+ ಆಕ್ಸಿಜನ್ ಸ್ಟೇಟ್, ಇದು 2+ ಆಕ್ಸಿಜನ್ ಸ್ಟೇಟ್, ಅರ್ಥ ಆಯ್ತಾ? ಬಟ್ ಕ್ರೋಮಿಯಂ 2+ ಈಸ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್, ಅರ್ಥ ಆಯ್ತಾ? ವಾಟ್ ಇಸ್ ದ ರೀಸನ್? ಇಟ್ಸ್ ವೆರಿ ಸಿಂಪಲ್. ಕ್ರೋಮಿಯಂ 2+ ಈಸಿಲಿ ಆಕ್ಸಿಡೈಸ್ ಟು ಕ್ರೋಮಿಯಂ 3+. ಕ್ರೋಮಿಯಂ 2+ ಆಕ್ಸಿಡೇಷನ್ ಆಗಿದೆ ಅಂದ್ರೆ ಸ್ಟೇಬಲ್ ಬಂದ್ಬಿಡುತ್ತೆ. ಬಟ್ ದ ಲಾಸ್ ಆಫ್ 1 ಎಲೆಕ್ಟ್ರಾನ್ ಯಾವುದು Fe2+ ಇಂದ 1 ಎಲೆಕ್ಟ್ರಾನ್ ಲಾಸ್ ಆದ್ರೆ Fe3+ ಬರುತ್ತೆ, ಸ್ಟೇಬಲ್ ಬರುತ್ತೆ. ಅದೇ ಇದು ಆಕ್ಸಿಡೇಷನ್ ಆಗುತ್ತೆ, ಇದು ಈಸಿಲಿ ಆಕ್ಸಿಡೇಷನ್, ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ದಟ್ ಈಸ್ ಕ್ರೋಮಿಯಂ 2+ ಈಸ್ ಈಸಿಲಿ ಕೆನ್ ಆಕ್ಸಿಡೈಸ್ಡ್, ಅರ್ಥ ಆಯ್ತಾ? ಮರಿಬಾರ್ದು, ಈ ಕ್ವಶನ್ ಕೇಳ್ಬೋದು. ಅಥವಾ ನಿಮ್ಗೆ ಕೇಳ್ತಕ್ಕಂಥದ್ದು ಯಾಕೆ SRP ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ, ಅರ್ಥ ಆಯ್ತಾ? ಕ್ರೋಮಿಯಂ ಅರ್ಥ ಆಯ್ತಾ? 2+ ಹ್ಯಾವಿಂಗ್ ಲೆಸ್ SRP ವ್ಯಾಲ್ಯೂ ದ್ಯಾನ್ ದಿಸ್ Fe2+. Fe2+ ಗಿಂತ ಕ್ರೋಮಿಯಂ 2+ ಹ್ಯಾವಿಂಗ್ ಲೆಸ್ SRP ವ್ಯಾಲ್ಯೂ, ಅರ್ಥ ಆಯ್ತಾ? ಅದ್ರ ಮೇಲೆ ಕೂಡ ಹೇಳ್ಬೋದು. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವು ಈ ಒಂದು ಪ್ರಾಪರ್ಟಿ ಇನ್ನೂ ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅಂದರೆ, ಅರ್ಥ ಆಯ್ತಾ? ನಿಮ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಪೂರ್ತಿ ಆಯಿತು ಅಂದರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ನಿಮ್ಗೆ, ಅಷ್ಟು ಈಸಿ ಇದೆ ಈ ಪ್ರಾಪರ್ಟಿ,
ಅರ್ಥ ಆಯ್ತಾ? ಅಲ್ಲೂ ಕೂಡ ಬರುತ್ತೆ ಕಾಪರ್ ಯಾಕೆ ಡೈಲ್ಯೂಟ್ ಆ್ಯಸಿಡ್ ಜೊತೆ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಮಾಡಲ್ಲ, ಅರ್ಥ ಆಯ್ತಾ? ಜಿಂಕು ಬೇರೆ ಪ್ರತಿಯೊಂದು ಲಿಬ್ರೇಟ್ ಮಾಡುತ್ತೆ ಯಾಕೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲೆಲ್ಲ ಬರುತ್ತೆ. ಅರ್ಥ ಆಗಿದೆಯಾ? ಟೋಟಲಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೇನು, ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಅಫೆಕ್ಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಯಾಕೆ ಈ 3D ಸೀರೀಸ್ ಎಲಿಮೆಂಟ್ಸ್ ಇರ್ರೆಗ್ಯುಲರ್ ಟ್ರೆಂಡ್ಸ್ ಇರುತ್ತೆ, ಅರ್ಥ ಆಯ್ತಾ? ಯಾಕಂದರೆ ಅಯನೇಷನ್ ಎಂಥಾಲ್ಪಿ ಸೇಮ್ ಇರಲ್ಲ, ಅರ್ಥ ಆಯ್ತಾ? ನೆಕ್ಸ್ಟ್ ಎಂಥಾಲ್ಪಿ ಆಟಮೈಸೇಷನ್ ಸೇಮ್ ಇರಲ್ಲ, ಎಂಥಾಲ್ಪಿ ಹೈಡ್ರೇಷನ್ ಸೇಮ್ ಇರಲ್ಲ, ಅರ್ಥ ಆಯ್ತಾ? ಅದರಲ್ಲಿ ಇರ್ರೆಗ್ಯುಲರ್ ಟ್ರೆಂಡ್ಸ್ ಇರುತ್ತೆ. ನೆಕ್ಸ್ಟ್ ಅದರಲ್ಲಿ ಕೆಲವೊಂದು ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದ್ವಿ. 1 ಮಾರ್ಕ್ ಪಾಯಿಂಟ್ ಆಫ್ ವ್ಯೂ ಅದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. CET ಮತ್ತು ನೀಟ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಥ ಆಯ್ತಾ? ಅಲ್ಲಿ ಪ್ರಾಪರ್ಟೀಸ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್, ಅರ್ಥ ಆಯ್ತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್. ಇದ್ರ ಮೇಲೆ 1 or 2 or 3 ಮಾರ್ಕ್ಸ್, ಅರ್ಥ ಆಯ್ತಾ? 1 ಅಥವಾ 2 ಅಥವಾ 3 ಮಾರ್ಕ್ಸ್ ಕ್ವಶನ್ ಶೋರ್. ಅದರಲ್ಲಿ 2 ಇದ್ದೇ ಇರುತ್ತೆ ಟೋಟಲಿ. ಅದು 1 ಮಾರ್ಕ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್ವರೆಗೂ ಇರ್ಬೋದು. ಅರ್ಥ ಆಯ್ತಾ? ಬ್ಲಾಕ್ ಎಲಿಮೆಂಟ್ಸ್, ಅರ್ಥ ಆಯ್ತಾ? ದಟ್ ಈಸ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್. ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.